ಪ್ರೀಸಲು 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 ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು. ಪ್ರವೇಶವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಗನೇ, ದೇವರ ಮಗಳೇ, ಈ ಪರಿಶುದ್ಧವಾದ ದಿನದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ದೇವರ ಕೃಪೆಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ದೇವರು ಪ್ರೀತಿಸುವುದೇ. ದೇವರು ಅನಂತ ಪ್ರೀತಿ. ದೇವರ ಅನಂತ ಪ್ರೀತಿ ನಮ್ಮೆಲ್ಲರ ಬದುಕಿನಲ್ಲಿ ಆಶಾಕಿರಣವಾಗಿದೆ. ದೇವರ ಪ್ರೀತಿಯನ್ನು ಅನುಭವಿಸುವವನೇ ಧನ್ಯನು. ದೇವರ ಪ್ರೀತಿಗೆ ಅನುಸಾರವಾಗಿ ಜೀವಿಸುವವನೇ ಧನ್ಯನು. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವರ್ಗೀಯ ಅತ್ತೆಯ ಮೂಲಕವಾಗಿ ನಮ್ಮ ದೇವರೊಡನೆ ನಾವು ಒಂದಾಗುವ ಸಮಯ. ದೇವರ ನಾಮಸ್ಮರಣೆಯೊಂದಿಗೆ ದೇವರ ವಾಕ್ಯವನ್ನು ಆಲಿಸಿ ನಮ್ಮ ಜೀವನಕ್ಕೆ ಹೊಸ ಚೈತನ್ಯವನ್ನು ತಂದುಕೊಳ್ಳುವ ಸಮಯ. ಚಿಂತಿಸು, ನಿನ್ನ ಬಾಳು ಎಷ್ಟು ಸುಂದರ, ನಿನ್ನ ಬದುಕು ಎಷ್ಟು ಸುಂದರ. ಚಿಂತಿಸು. ಒಂದು ಕ್ಷಣ ನಿನ್ನ ಹೃದಯವನ್ನು ತೆರೆದು ನೀನಾಗಿಯೇ ಪ್ರಾರ್ಥಿಸು. ನಿನ್ನ ತುಟಿಗಳಿಂದ ಹೊರಡುವ ಒಂದೊಂದು ಶಬ್ದವು ಈ ಬೆಳಗಿನ ಜಾವದಲ್ಲಿ ನಿನ್ನ ದೇವರ ಮುಂದೆ. ನಿನ್ನಲ್ಲಿ ಯಾವ ಕೊರತೆಗಳಿರಬಹುದು, ಸಹಿಸಲಾಗದ ಭಾರ ವೇದನೆಗಳಿರಬಹುದು, ಸಮರ್ಪಿಸಿಕೊ, ಸಮರ್ಪಿಸಿಕೊ. ಆಶ್ರಯ ಕೋರಿ ಹೇ ಪ್ರಭು, ನಾ ಬಂದಿರುವೆ. ಆಶ್ರಯ ಕೋರಿ ಹೇ ಪ್ರಭು, ನಾ ಬಂದಿರುವೆ. ಆಶಭಂಗವಾಗದಿರಲೆಂದು ನಾ ಬೇಡುವೆ. ಆಶಭಂಗವಾಗದಿರಲೆಂದು ನಾ ಬೇಡುವೆ. ಸತ್ಯ ಸ್ವರೂಪನೇ, ಸತ್ಯ ಸ್ವರೂಪನೇ, ನನ್ನ ಬಿಡಿಸಿ ಕಾಪಾಡೆಯ. ನನಗೆ ಕಿವಿಗೊಟ್ಟು ಪ್ರಭು ನನ್ನ ಉದ್ಧರಿಸಯ್ಯ.
ಸ್ವಾಮಿ ದೇವಾ ಸ್ವಾಮಿ ದೇವಾ ಸ್ವಾಮಿ ದೇವಾ ನೀನೇ ನನ್ನ ಭರವಸೆ ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ ಹುಟ್ಟಿದನಿಂದಲೇ ನಾ ನಿನಗೆ ಅಂಟಿಕೊಂಡಿರುವೆನಯ್ಯ ಹುಟ್ಟಿನಿಂದಲೇ ನಾ ನಿನಗೆ ಅಂಟಿಕೊಂಡಿರುವೆನಯ್ಯ ಗರ್ಭದಿಂದಲೇ ನೀ ಎನ್ನನ್ನು ಕರೆದು ತಂದೆಯ ನಿರಂತರವೂ ನಿನ್ನನ್ನು ಕೊಂಡಾಡುತ್ತಿರುವೆನಯ್ಯ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನು ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನು ದೇವಾ ದೇವಾ ಬಾಲಾರಾಧ್ಯ ನನಗೆ ಬೋಧಿಸಿರುವೆಯಲ್ಲವೇ ನಿನ್ನ ಅದ್ಭುತ ಕಾರ್ಯಗಳನ್ನೆಂದಿಗೂ ನಾ ಘೋಷಿಸುತ್ತಿರುವೆ ಆಶ್ರಯ ಕೋರಿ ಹೇ ಪ್ರಭು ನಾ ಬಂದಿರುವೆ ಆಶ್ರಯ ಕೋರಿ ಹೇ ಪ್ರಭು ನಾ ಬಂದಿರುವೆ ಆಶ್ರಯ ಕೋರಿ ಹೇ ಪ್ರಭು ನಾ ಬಂದಿರುವೆ ಆಶಭಂಗವಾಗದಿರಲೆಂದು ನಾ ಬೇಡುವೆ ಸತ್ಯ ಸ್ವರೂಪನೇ ನನ್ನ ಬಿಡಿಸಿ ರಕ್ಷಿಸಯ್ಯ ಸತ್ಯ ಸ್ವರೂಪನೇ ನನ್ನ ಬಿಡಿಸಿ ರಕ್ಷಿಸಯ್ಯ ನನಗೆ ಕಿವಿಗೊಟ್ಟು ಪ್ರಭು ನನ್ನನ್ನು ಉದ್ಧರಿಸಯ್ಯ ನನಗೆ ಕಿವಿಗೊಟ್ಟು ನನ್ನನ್ನು ಪ್ರಭು ಉದ್ಧರಿಸಯ್ಯ ಉದ್ಧರಿಸಯ್ಯ ಉದ್ಧರಿಸಯ್ಯ
ಪ್ರಿಯ ಸಹೋದರನೇ ಸಹೋದರಿಯೇ, ಈ ಸುಂದರವಾದ ಬೆಳಗಿನ ಜಾವದಲ್ಲಿ ನಾನು ಮತ್ತು ನೀವು ದೇವರ ವಾಕ್ಯವನ್ನ ಧ್ಯಾನಿಸುತ್ತಾ ಇದ್ದೇವೆ. ದೇವರ ವಾಕ್ಯದ ಬಾಂಧವ್ಯದಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ. ನಮ್ಮ ಜೀವನ ಒಂದು ನೀರಿನ ಮೇಲಿನ ಗುಳ್ಳೆ. ನಮ್ಮ ಜೀವನದ ಕ್ಷಣಗಳು ಇನ್ನೂ ಚಿಕ್ಕ ಗುಳ್ಳೆ. ನೋಡಿ, ನೀರಿನ ಮೇಲೆ ಗುಳ್ಳೆಗಳನ್ನ ನಾವು ನೋಡ್ಬೇಕಾದ್ರೆ ಒಂದು ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಮತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಹೀಗೆ ಇರ್ತದೆ. ಪಟ್ 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 ಒಂದಾದ್ಮೇಲೆ ಬಳಿಕ ಒಂದೊಂದು ಒಡೆದು ಹೋಗುತ್ತದೆ. ಹೀಗೆ ನಮ್ಮ ಜೀವನವೂ ಸಹ ಯಾವಾಗ ಯಾವ ವಿಧದಲ್ಲಿ ಒಡೆದು ಹೋಗುತ್ತದೆ ಎಂಬುದಾಗಿ ಗೊತ್ತಿಲ್ಲ. ಪ್ರಿಯರೇ, ನಮ್ಮ ಬದುಕು ದೇವರಿಂದ ಆಯ್ಕೆಯಾದದ್ದು. ಧನ್ಯವಾದ ಜೀವನ, ಧನ್ಯವಾದ ಜೀವನ, ಆಶೀರ್ವಾದದ ಜೀವನ, ಅನುಗ್ರಹಭರಿತವಾದಂತಹ ಜೀವನ. ಪ್ರಿಯರೇ, ದೇವರು ಯಾರು? ದೇವರು ನನ್ನನ್ನು ಯಾವುದಕ್ಕಾಗಿ ಈ ಲೋಕಕ್ಕೆ ಕರೆದಿದ್ದಾರೆ? ದೇವರಿಗೂ ನನಗೂ ಇರುವ ಸಂಬಂಧವೇನು? ದೇವರು ನನ್ನ ಬಳಿ ಆಶಿಸುವುದೇನು? ಕುಟುಂಬ ಜೀವಿತದಲ್ಲಿ ಇದ್ದೇವೆ ನಾವು, ಅಲ್ಲ? ಒಬ್ಬೊಬ್ಬರು ನೀವೆಲ್ಲ ಕುಟುಂಬ ಜೀವಿತದಲ್ಲಿ ಇದ್ದೀರಿ. ಆದರೆ ನಿಮ್ಮ ಕುಟುಂಬ ಜೀವಿತದಲ್ಲಿ, ನನ್ನ ಕುಟುಂಬ ನಾವು ನಮ್ಮದೇ ಆದಂತಹ ಸ್ವಭಾವಗಳು, ನಮ್ಮದೇ ಆದಂತಹ ಸ್ವಭಾವಗಳು. ಆದರೆ ಈ ನಮ್ಮದೇ ಆದಂತಹ ಸ್ವಭಾವಗಳಿದ್ದರೂ ಸಹ ನೋಡಿ, ಇಲ್ಲಿ ನಾವು ನಮ್ಮನ್ನು ಮಾತ್ರ ನೋಡ್ತಾ ಇರ್ತೇವೆ. ನಮ್ಮ ಸ್ವಾರ್ಥ ಬದುಕಿನ ಜೀವನವನ್ನು ಮಾತ್ರ ಚಿಂತಿಸ್ತಾ ಇರ್ತೇವೆ. ಅದನ್ನು ಬಿಟ್ಟು ಬೇರೆ ಕಡೆ ಹೋಗುವುದಿಲ್ಲ, ಅದನ್ನು ಬಿಟ್ಟು ಬೇರೆ ಕಡೆ ಹೋಗುವುದಿಲ್ಲ, ಬೇರೆಯೊಬ್ಬರ ಕಡೆ ಹೋಗುವುದಿಲ್ಲ. ಕೆಲವು ಬಾರಿ ಹೋದರೂ ಸಹ ನಾವು ವಾಪಸ್ ಆಗ್ತೇವೆ. ಕಾರಣ, ನಮ್ಮ ಬದುಕಿನಲ್ಲಿ ನಾವು ಎಲ್ಲವೂ ಶ್ರೇಷ್ಠ ಎಂದು ತಿಳಿಯುವುದಿಲ್ಲ, ಕೆಲವು ಮಾತ್ರ ಶ್ರೇಷ್ಠ ಎಂಬುದಾಗಿ ತಿಳಿಯುತ್ತೇವೆ. ಜೀವನದಲ್ಲಿ ದೇವರು ನಮ್ಮನ್ನು ಹಲವು ವಿಧವಾಗಿ ನಮ್ಮನ್ನು ಉಪಯೋಗಿಸುತ್ತಾರೆ. ನಾವು ಪ್ರಾಪಂಚಿಕವಾಗಿ ನಾವು ನೋಡಬಹುದು. ದೇವರು ಉಪಯೋಗಿಸುವಂತಹ ವ್ಯಕ್ತಿಗಳು ಹಾಗೂ ಸೈತಾನನ್ನು ಉಪಯೋಗಿಸುವಂತಹ ವ್ಯಕ್ತಿಗಳು. ದೇವರು ಉಪಯೋಗಿಸುವಂತಹ ವ್ಯಕ್ತಿಗಳಲ್ಲಿ ಆಧ್ಯಾತ್ಮಿಕತೆ ಇರುತ್ತದೆ, ಸೈತಾನನ್ನು ಉಪಯೋಗಿಸುವಂತಹ ವ್ಯಕ್ತಿಗಳಲ್ಲಿ ಆಧ್ಯಾತ್ಮಿಕತೆ ಇರುವುದಿಲ್ಲ. ಆಧ್ಯಾತ್ಮಿಕತೆ ಇಲ್ಲದಿರುವುದನ್ನು ನಾವು ನೋಡುವಾಗ ನಾವು ನೋಡುತ್ತೇವೆ, ದಬ್ಬಾಳಿಕೆ ಮಾಡುತ್ತಾ, ಕೊಲೆಗೈಯುತ್ತಾ, ಅಥವಾ ಪರರ ಆಸ್ತಿಗಳನ್ನು ಕೊಳ್ಳೆ ಹೊಡೆಯುತ್ತಾ, ಮತ್ತೊಬ್ಬರ ಜೀವನವನ್ನು ನಾಶ ಮಾಡುತ್ತಾ, ಶತ್ರುತ್ವದಿಂದಲೇ ಹಗಲು ರಾತ್ರಿ ಶತ್ರುತ್ವದಿಂದಲೇ ಜೀವಿಸುತ್ತಾ, ಸೇಡು ಮತ್ಸರಗಳೇ ಅವರ ಜೀವನವಾಗುತ್ತಾ, ಯಾವುದೇ ವಿಧವಾದಂತಹ ಪ್ರಾಮಾಣಿಕತೆ ಕುಟುಂಬದಲ್ಲಿಯೂ ಅಥವಾ ನೆರೆಹೊರೆಯವರಲ್ಲಿಯೂ ಬಂಧು ಮಿತ್ರಾದಿಗಳಲ್ಲಿಯೂ ಇಲ್ಲದೆ, ತಮ್ಮದೇ ಆದಂತಹ ನಿಲುವಿನಲ್ಲಿ, ಸ್ವಾರ್ಥದಲ್ಲಿ, ತಮ್ಮದೇ ಆದಂತಹ ಅಧಿಕಾರದಲ್ಲಿ, ತಮ್ಮದೇ ಆದಂತಹ ಕೆಟ್ಟತನದಲ್ಲಿ ಜೀವಿಸುವಂತಹ ವ್ಯಕ್ತಿಗಳು, ಸೈತಾನನಿಂದ ಮುನ್ನಡೆಸಲ್ಪಡುವಂತಹ ವ್ಯಕ್ತಿಗಳು. ಪ್ರಿಯರೇ, ಈ ವ್ಯಕ್ತಿಗಳಲ್ಲಿ ಬದಲಾವಣೆ ಬರುವುದು ತುಂಬಾ ಕಷ್ಟ. ಕೆಲವು ಸಾರಿ ಮತ್ತೊಬ್ಬರ ಮೂಲಕವಾಗಿ ಮತ್ತೊಬ್ಬರ ನೀತಿ ಬೋಧನೆಗಳ ಮೂಲಕ ಸ್ವಲ್ಪ ಕಾಲವಿರುತ್ತದೆ, ಮತ್ತೆ ಅದು ಅವರ ಜೀವನವು ಅದೇ ರೀತಿಯಾಗಿ ಬದಲಾವಣೆ ಆಗುತ್ತದೆ. ದೇವರು ಕರೆಯುವ ಕ್ಷಣದವರೆಗೂ, ದೈವ ಕರೆಗೆ ಅನುಗುಣವಾಗಿ ಜೀವಿಸಲು ಯತ್ನಿಸುವವರೆಗೂ ಅವರ ಸ್ವಭಾವಗಳು ಬದಲಾವಣೆ ಆಗುವುದಿಲ್ಲ. ಅವರು ಕೇವಲ ಶತ್ರುತ್ವದಲ್ಲಿ ಜೀವಿಸುತ್ತಾ ಇರ್ತಾರೆ. ಅವರಲ್ಲಿ ಕ್ಷಮೆಯಾಗಲಿ ಅಥವಾ ಯಾವುದೇ ವಿಧವಾದಂತಹ ಒಂದು ಒಳ್ಳೆಯ ಚಿಂತೆಯಾಗಲಿ ಇರುವುದಿಲ್ಲ. ನಾಶಕರವಾದಗಳು ಮಾತ್ರ ಅವರಲ್ಲಿ ಪ್ರತಿಬಿಂಬಿಸುವುದರಿಂದ ಅವರು ನಾಶಕರವಾದಗಳನ್ನೇ ಮಾಡುತ್ತಾ ಇರ್ತಾರೆ. ದೇವರು ಕರೆ ಕೊಡುವಂತಹ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ಅವರಲ್ಲಿ ಪ್ರಾರ್ಥನಾ ಜೀವನ, ಭಯಭಕ್ತಿ, ವಿಶ್ವಾಸ, ಕ್ಷಮೆ, ಪ್ರೀತಿ, ಸಹನೆ, ಪರರನ್ನ ಪರಿವರ್ತಿಸುವ ಸ್ವಭಾವ ಅಥವಾ ತಪ್ಪುಗಳನ್ನು ನೋಡುವಾಗ ಖಂಡಿಸುವ ಸ್ವಭಾವ. ಅವರು ಯಾರನ್ನು ನೋಡುವುದಿಲ್ಲ, ಯಾವ ಸ್ಥಾನಮಾನವನ್ನು ನೋಡುವುದನ್ನು ಖಂಡಿಸಲಿಕ್ಕೆ ಅಥವಾ ಮತ್ತೊಬ್ಬರನ್ನು ಪರಿವರ್ತಿಸಲು ಅವರು ಯಾವ ಸ್ಥಾನಮಾನಗಳನ್ನು ನೋಡುವುದಿಲ್ಲ, ನೇರವಾಗಿ ದಿಟ್ಟವಾಗಿ ಮಾತನಾಡುತ್ತಾರೆ. ಹೀಗೆ ಅವರ ಕುಟುಂಬದಲ್ಲಿ ಆಗಬಹುದು ಅಥವಾ ಅವರಿರುವ ಸಭೆಯಲ್ಲಿ ಆಗಬಹುದು
ಅವರಿಗಿರುವ ಸ್ಥಾನಮಾನದಲ್ಲಾಗಬಹುದು, ಅವರು ಎಲ್ಲರನ್ನು ಒಂದೇ ರೀತಿಯಾಗಿ ಕಂಡು ಎಲ್ಲರ ತಪ್ಪುಗಳನ್ನು ಅವರು ಖಂಡಿಸುತ್ತಾ ಪರಿವರ್ತಿಸಲು ಯತ್ನಿಸುತ್ತಾರೆ. ಅವರ ಜೀವನ ಒಂದು ಪ್ರಬಲವಾದ ಜೀವನವಾಗಿರುತ್ತದೆ, ಹಾಗೂ ನೋವಿನ ಹಾಗೂ ವೇದನೆಯ ಜೀವನವೂ ಸಹ ಆಗಿರುತ್ತದೆ. ಹೀಗಿರುವಾಗ ದೇವರ ಆಯ್ಕೆ ಹಾಗೂ ಸೈತಾನನ ಆಯ್ಕೆಯಲ್ಲಿರುವಂತಹ ವ್ಯತ್ಯಾಸಗಳನ್ನ ನಾವು ಚಿಂತಿಸ್ತಾ ಇದ್ದೇವೆ. ಈ ಕ್ಷಣ ನೀವು ಚಿಂತಿಸಬೇಕು, ನಾವು ಚಿಂತಿಸಬೇಕು, ನಾನು ಮತ್ತು ನೀವಿಬ್ಬರು ಚಿಂತಿಸಬೇಕು. ಈ ಎರಡು ಸ್ವಭಾವಗಳಲ್ಲಿ ನನ್ನಲ್ಲಿರುವುದು ಯಾವ ಸ್ವಭಾವ? ಪ್ರಿಯರು, ಯಾವಾಗ ನಾನಾಗಿ ಕುಳಿತು ನನ್ನ ಈ ಸ್ವಭಾವಗಳನ್ನು ಚಿಂತಿಸುತ್ತೇನೋ ಆಗ ದೇವರು ನಮ್ಮನ್ನು ಪರಿವರ್ತಿಸುತ್ತಾರೆ. ನಮ್ಮ ಮೂಲಕವಾಗಿ ದೇವರು ನಮಗೆ ಪರಿವರ್ತನೆಯನ್ನು ಕೊಡುತ್ತಾರೆ. ಪ್ರಿಯರೇ, ದೇವರು ನಮಗೆ ಪ್ರತಿದಿನವೂ ಪರಿವರ್ತನೆಗೆ ಸದವಕಾಶವನ್ನು ಕೊಡುತ್ತಾರೆ. ಆದರೆ ನಾವು ಪರಿವರ್ತನೆ ಹೊಂದಲು ಶ್ರಮಿಸುವುದಿಲ್ಲ. ನಾವು ಪರಿವರ್ತನೆ ಹೊಂದಲು ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ. ಕಾರಣ ನಮ್ಮಲ್ಲಿರುವಂತಹ ಕ್ರೂರತನ ನಮ್ಮನ್ನು ಬೇಟೆಯಾಡುತ್ತಲೇ ಇರ್ತದೆ. ನೀನು ಹೀಗೆಯೇ ಮಾಡುವುದು, ನೀನು ಹೀಗೆಯೇ ಜೀವಿಸು, ನೀನು ತಗ್ಗಬೇಡ, ನೀ ಬಗ್ಗಬೇಡ, ನೀ ಯಾರಿಗೂ ಕಿವಿ ಕೊಡಬೇಡ, ಯಾರನ್ನು ನೀನು ಯಾರ ಬಗ್ಗೆ ನೀನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಡ, ನೀ ಮಾಡುವುದನ್ನು ಮಾಡುತ್ತಲೇ ಇರು. ತಾನಾಗಿ ತನ್ನನ್ನು ಬದಲಾಯಿಸಿಕೊಳ್ಳುವವನೇ ಜ್ಞಾನಿಯಾಗಿ ಬದಲಾವಣೆ ಆಗುವನು. ತಾನಾಗಿ ತನ್ನ ತಪ್ಪುಗಳನ್ನ ಒಪ್ಪಿಕೊಂಡು ತನ್ನನ್ನು ತಾನೇ ಪರಿವರ್ತಿಸಿಕೊಳ್ಳುವವನೇ ಜ್ಞಾನಿಯಾಗಿ ನಡೆಸಲ್ಪಡುವವನು. ಹೀಗಿರುವಾಗ ಇಂದಿನ ವಚನಗಳನ್ನು ಧ್ಯಾನಿಸುವಾಗ ಇವತ್ತು ನಾವು ಒಂದು ಜ್ಞಾನಿಯನ್ನು ನಾವು ನೋಡುತ್ತೇವೆ. ಇವತ್ತು ಸಂತ ಸ್ನಾನಿಕ ಯೌವಾನರ ದಿನವನ್ನು ಸ್ಮರಿಸ್ತಾ ಇದ್ದೇವೆ. ಅವರ ಶಿರಶ್ಛೇದನದ ದಿನವನ್ನು ನಾವು ಸ್ಮರಿಸುತ್ತಾ ಇದ್ದೇವೆ. ಧರ್ಮಸಭೆ ನಮಗೆ ಒಂದು ಹಬ್ಬವಾಗಿ ನಮಗೆ ಕೊಟ್ಟಿದೆ. ಸಂತ ಸ್ನಾನಿಕ ಯೌವಾನರ ಜೀವನ, ಅವರ ಸ್ನಾನಿಕ ಯೌವಾನರ ದೈವಕರಿಯ ಜೀವನ ವಿಭಿನ್ನವಾಗಿತ್ತು ಎಂಬುದು ನಮಗೆ ಚೆನ್ನಾಗಿ ಗೊತ್ತುಂಟು. ಸ್ನಾನಿಕ ಯೌವಾನರು ದೇವರಿಂದ ಕರೆ ಹೊಂದಿದವರಾಗಿದ್ದರು. ಪ್ರಭು ಯೇಸುವಿನ ಸಹೋದರನಾಗಿದ್ದರು. ಅಂದರೆ ಯೇಸುವಿಗೆ ಮುಂಚೆ 6 ತಿಂಗಳು ಹಿರಿಯರಾಗಿದ್ದರು. ಸಂತ ಯೌವಾನರು ಈ ಲೋಕದಲ್ಲಿ ಜೀವಿಸುವಾಗ ಅವರು ಸಾಧಾರಣ ಮನುಷ್ಯರಾಗಿ ಒಂದು ಒಂಟಿಯ ತುಪ್ಪಟವನ್ನು ತೊಟ್ಟುಕೊಂಡು ಜೇನನ್ನು ತಿನ್ನುತ್ತಾ, ಮಿಡತೆಯನ್ನು ತಿನ್ನುತ್ತಾ, ಮೇಲೆ ಒಂದು ವಸ್ತ್ರವನ್ನು ಸಹ ಹಾಕದೆ ಸೊಂಟಕ್ಕೆ ಮಾತ್ರ ನಡುಪಟ್ಟಿಯನ್ನು ಕಟ್ಟಿಕೊಂಡು ವಾಸ ಮಾಡುತ್ತಾ ಇದ್ದರು. ಬೆಂಗಾಡಿನಲ್ಲಿ ಹಾಗೂ ಸಮುದ್ರ ತೀರದಲ್ಲಿ, ನದಿಯ ತೀರದಲ್ಲಿ. ಅಕ್ಕಪಕ್ಕ ಜನರೆಲ್ಲರೂ ಅವರ ಬಳಿಗೆ ಬರಲು ಸಂತ ಸ್ನಾನಿಕ ಯೌವಾನರು ಮಾಡುತ್ತಾ ಇದ್ದೇನು ಪ್ರಬೋಧಿಸುತ್ತಿದ್ದರು. ತಪ್ಪುಗಳನ್ನು ತೋರಿಸುತ್ತಾ ಇದ್ದರು, ಖಂಡಿಸುತ್ತಾ ಇದ್ದರು. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸುತ್ತೆ ಎಂಬುದಾಗಿ ಸಾರುತ್ತಾ ಇದ್ದರು. ಪ್ರಿಯರೇ, ಪ್ರಭು ಸಂತ ಯೌವಾನರ ಸಂದೇಶದಲ್ಲಿರುವಂತಹ ಒಂದು ಸತ್ಯವನ್ನು ನಾವು ತಿಳಿಯಬೇಕು. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಬೇಕು. ಇಂದಿಗೂ ಸಹ ಈ ಕರೆ ನನಗೂ ಮತ್ತು ನಿಮಗೂ ಪ್ರತಿಯೊಬ್ಬರಿಗೂ ಇರುವಂತಹ ಕರೆ. ನಾವು ಪಶ್ಚಾತ್ತಾಪ ಪಡಬೇಕು, ಪಾಪಕ್ಕೆ ವಿಮುಖರಾಗಬೇಕು. ಯಾವುದು ಪಾಪ? ದೇವರಿಗೆ ಅವಿಧೇಯತೆಯಿಂದ ಜೀವಿಸುವುದೆಲ್ಲವೂ ಪಾಪವೇ. ನನ್ನ ಕುಟುಂಬದಲ್ಲಿ ನನ್ನ ಅವಿಧೇಯತೆಯಿಂದ ಜೀವಿಸುವುದೆಲ್ಲವೂ ಪಾಪವೇ. ಇದರಿಂದ ಪಾಪ ಎಂದರೆ ಒಂದೇ ಒಂದು ಪಾಪ ಅಲ್ಲ. ಪಾಪ ಎಂದರೆ ಒಂದು ವಿಷಯವನ್ನು ತೆಗೆದುಕೊಂಡಲ್ಲ. ಪಾಪ ಎಂದರೆ ಅರ್ಥ ದೇವರಿಗೆ ಅವಿಧೇಯರಾಗಿರುವಂಥದ್ದು. ದೇವರು ನುಡಿದಂತಹ ಎಲ್ಲ ಮಾತುಗಳಿಗೆ ಅವಿಧೇಯರಾಗಿ ಜೀವಿಸುವಂಥದ್ದೇ ಪಾಪ. ಅದರಿಂದ ನಾವು ಅವಿಧೇಯತೆಯಿಂದ ಜೀವಿಸಿದಂತಹ ಎಲ್ಲ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಬೇಕೆಂಬುದಾಗಿ ಸಂತ ಸ್ನಾನಿಕ ಯೌವಾನರು ತನ್ನ ಬೋಧನೆಯನ್ನ ತಿಳಿಸುತ್ತಾರೆ, ಬೋಧನೆಯಲ್ಲಿ ಪ್ರಕಟಿಸುತ್ತಾರೆ. ಅಲ್ಲಿ ಕೊನೆಯದಾಗಿ ಸಂತ ಸ್ನಾನಿಕ ಯೌವಾನರು ಹೇಳುವಂತ ನುಡಿಯನ್ನು ಕೇಳುತ್ತೇವೆ. ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು. Hallelujah. ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು. ವಾಟ್ಸ್ ದ ಮೀನಿಂಗ್ ದಿಸ್? ಏನಿದು ಅರ್ಥ? ಸ್ವರ್ಗ ಸಮಯ ಅಂದ್ರೆ ಆಕಾಶದಿಂದ ಸ್ವರ್ಗ ಬರ್ತದೆ ಅಂತನಾ? ಸ್ವರ್ಗ ನಮಗೆ ಹತ್ತಿರವಾಗಿದೆ, ನಾವು ಸತ್ತು ಹೋಗ್ತೇವೆ, ಸ್ವರ್ಗಕ್ಕೆ ಹೋಗ್ತೇವೆ ಅಂತ, ಅಥವಾ ಪಶ್ಚಾತ್ತಾಪ ಪಟ್ಟ ತಕ್ಷಣ ಸ್ವರ್ಗ ರಾಜ್ಯದಲ್ಲಿ ನಾವು ಪ್ರವೇಶಿಸ್ತೇವೆ ಎಂಬುದು ನಮಗೆ ಅರ್ಥ ಇಲ್ಲವೇ? ಈ ವಾಕ್ಯದ ಗೌಪ್ಯವೇ ಬೇರೆ. ಈ ವಾಕ್ಯ ಒಂದು ಗೌಪ್ಯ. ಇದು ಪವಿತ್ರಾತ್ಮದಲ್ಲಿ ಕೇಳುವಾಗ ಅವರು ನಮಗೆ ವಿವರಿಸುತ್ತಾರೆ. ಸ್ವರ್ಗ
ಸಾಮ್ರಾಜ್ಯವು ಸಮೀಪಿಸಿತು. ಅದೇನು ಸಮೀಪಿಸಿತು, ನಮ್ಮ ಹತ್ತಿರ ಬಂದಿದ್ದು ಸ್ವರ್ಗ ಸಾಮ್ರಾಜ್ಯ. ಪ್ರಿಯರೇ, ಇದರ ಅರ್ಥ ಪ್ರಭು ಯೇಸು ಸ್ವರ್ಗ ಸಾಮ್ರಾಜ್ಯವನ್ನು ಕೊಡುವಂತ ಸ್ವರ್ಗ ಸಾಮ್ರಾಜ್ಯದ ಅಧಿಪತಿಯಾಗಿರುವ ಪ್ರಭು ಯೇಸು ನಿನ್ನ ಸಮೀಪವಾಗಿದ್ದಾರೆ, ನಿನ್ನ ಹತ್ತಿರವಾಗಿದ್ದಾರೆ, ನಿನ್ನನ್ನು ತನ್ನಲ್ಲಿ ಒಂದಾಗಿಸಿಕೊಳ್ಳುವರಾಗಿದ್ದಾರೆ. ಅದನ್ನ ಹೇಳ್ತಾ ಇದ್ರೆ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು. ನಿನ್ನ ದೇವರು, ನಿನ್ನ ಪ್ರಭು ನಿನ್ನಲ್ಲಿ ಸಮೀಪಿಸ್ತಾ ಇದ್ದಾರೆ, ನಿನ್ನ ಹತ್ತಿರವಾಗುತ್ತಾ ಇದ್ದಾರೆ. ದೇವರು ನಿನಗೆ ಖಂಡಿಸುತ್ತಾ ಇದ್ದರು. ಪ್ರಭು ಸಂತ ಸ್ನಾನಿಕ ಯೌವನರ ಶುಭ ಸಂದೇಶವನ್ನು ಕೇಳಿದಂತಹ ಜನರು ಭಯಪಡುತ್ತಾ ಇದ್ದರು, ತಮ್ಮ ಪಾಪಗಳನ್ನ ಕುರಿತು ಚಿಂತಿಸುತ್ತಾ ಇದ್ದರು. ಸ್ವಂತವಾಗಿ ಸ್ವಇಚ್ಛೆಯಿಂದ ಅವರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪವನ್ನು ಪಡುತ್ತಾ ಇದ್ದರು. ಪಶ್ಚಾತ್ತಾಪದ ಸಂಕೇತವಾಗಿ ಅವರು ಸ್ನಾನಿಕ ಯೌವನರಿಂದ ಜೋರ್ಡಾನ್ ನದಿಯ ತೀರದಲ್ಲಿ ಸ್ನಾನ ದೀಕ್ಷೆಯನ್ನು ಪಡೆಯುತ್ತಾ ಇದ್ದರು, ಪರಿವರ್ತನೆಗೆ ತಮ್ಮನ್ನ ಒಪ್ಪಿಸಿಕೊಡುತ್ತಾ ಇದ್ದರು. ಹೀಗೆ ಸ್ನಾನಿಕ ಯೌವನರ ಜೀವಿತದ ಬದುಕಿನ ಹಾದಿಯು ಹೋಗುವಾಗ ನಾವಲ್ಲಿ ನೋಡುತ್ತೇವೆ ಹೆರೋದಿಯಳನ್ನ. ಈ ಹೆರೋದನ ಸಹೋದರ ಫಿಲಿಪ್ಪನ ಧರ್ಮ ಪತ್ನಿ ಹೆರೋದನ ಆಕೆಯನ್ನ ಹೆಂಡತಿಯಾಗಿ ಇಟ್ಟುಕೊಂಡಿದ್ದರು. ಮತ್ತೊಬ್ಬರ ಹೆಂಡತಿಯನ್ನ ಇಟ್ಟುಕೊಂಡಿದ್ದರು. ಇದು ಯೌವನರಿಗೆ ಗೊತ್ತಾಯಿತು. ಈ ಸ್ನಾನಿಕ ಯೌವನರು ಹೇಳ್ತಾ ಇದ್ದಾರೆ, ನೋಡು, ನಿನ್ನ ಸಹೋದರನ ಪತ್ನಿಯನ್ನ ನೀನು ಇಟ್ಕೊಂಡಿರೋದು ಸರಿಯಲ್ಲ. ನಿನ್ನ ಸಹೋದರನ ಹೆಂಡತಿಯನ್ನ ನೀನು ಇಟ್ಕೊಂಡಿರೋದು ನ್ಯಾಯಬದ್ಧವಾದುದಲ್ಲ. ನಿನ್ನ ಸಹೋದರನಿಗೆ ಸೇರಿದವಳವಳು. ಸ್ನಾನಿಕವರು ಪದೇ ಪದೇ ಅವನಿಗೆ ಎಚ್ಚರಿಸ್ತಾ ಇದ್ರು. ಇದರ ನಿಮಿತ್ತವಾಗಿ ಹೆರೋದಿಯಳಿಗೆ ಟೆನ್ಷನ್ ಆಗ್ತಾ ಇತ್ತು. ಏನಿವನು ನನ್ನ ಹತ್ರ ಇರುವಂತಹ ಈ ಹೆರೋದನ್ನ ನನ್ನಿಂದ ದೂರ ಮಾಡ್ತಾ ಇದ್ದಾನೆ. ಒಂದು ಪಕ್ಷ ಹೆರೋದ ನನ್ನಿಂದ ದೂರ ಆಗ್ಬಿಟ್ರೆ ಅವನಿಗಿರುವಂತಹ ಸಿರಿ ಸಂಪತ್ತು, ಆಸ್ತಿ ಅಂತಸ್ತುಗಳೆಲ್ಲವೂ ಬೇರೆಯವರ ಪಾಲಾಗಿ ಹೋಗ್ತದೆ. ನನಗೆ ಅವನು ಸ್ವಂತವಾಗಬೇಕು. ನಾನು ಅವನನ್ನು ಹೇಗೆ ಬಿಟ್ಟು ಬಿಡಲಿಕ್ಕೆ ಸಾಧ್ಯ? ಹೆರೋದಿಯಳು ಟೆನ್ಷನ್ ಆಗ್ತಾ ಇದ್ರು, ಹುಚ್ಚಳಾಗ್ತಾ ಇದ್ಲು. ಹಾಗೆತನ ಉಂಟಾಯಿತು. ಏನಾದರೂ ಮಾಡಿ ಯೌವನನ್ನ ಕೊಲ್ಲಿಸಬೇಕೆಂಬುದಾಗಿ ಯೌವನ ಸಾಯಿಸಲಿಕ್ಕೆ ತೀರ್ಮಾನ. ಪ್ರಿಯರು, ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡುವಾಗ ಇದುವೇ ಸಂಭವಿಸುತ್ತಾ ಇದೆ. ಪರರ ಪತ್ನಿಯನ್ನ ಇಟ್ಟುಕೊಂಡು ಬಾಳುತ್ತಾ ಕೆಲವು ಸಾರಿ ಪತ್ನಿಯರೇ ತನಗೆ ವಿವೇಕವನ್ನು ಹೇಳುವವರನ್ನ ನಶಿಸುವುದಕ್ಕಾಗಿಯೂ ಅಥವಾ ತಪ್ಪಿಗೆ ಸಿಕ್ಕಿಕೊಂಡ ಕಾರಣವಾಗಿ ಅವರ ತಪ್ಪಿನ ನಿಮಿತ್ತವಾಗಿ, ಎತ್ತಿ ತೋರಿಸಿದವರ ನಿಮಿತ್ತವಾಗಿ ಹೋರಾಟ ಮಾಡಿ ಹಗೆತನ ಸಾಧಿಸುವಂತದ್ದನ್ನು ನಾವು ಈಗಲೂ ಸಹ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜನ ಕೊಂದಿರುವುದನ್ನು ಸಹ ನಾವು ನೋಡ್ತಾ ಇದ್ದೇವೆ. ನಿಮ್ಮ ಊರಿನಲ್ಲೂ, ನೆರೆಹೊರೆಯಲ್ಲೂ, ಕುಟುಂಬದಲ್ಲಿಯೂ ಸಹ ಇದನ್ನ ನೀವು ನೋಡ್ತಾ ಇರ್ಬೋದು, ನಾವು ನೋಡ್ತಾ ಇದ್ದೇವೆ. ಹೆರೋದಿಯಳಿಗೆ ಭ್ರಾಂತವ, ಭಯ, ಏನ್ ಮಾಡುವುದು, ಇವನು ನಾನು ಇಷ್ಟು ಟೆನ್ಷನ್ ಮಾಡ್ತಾ ಇದ್ದಾನೆ, ಹೆರೋದ ನಮ್ಮಿಂದ ದೂರ ಆಗ್ಬಿಡ್ತಾನೆ ಎಂಬುದಾಗಿ ಅವನ ಕೊಲೆ ಮಾಡ್ಲಿಕ್ಕೆ ಅವಳು ಚಿಂತೆ ಮಾಡ್ತಾಳೆ. ತನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅವಳು ಸಮಯ ಕಾಡ್ತಾ ಇದ್ದಾಳೆ. ಆದ್ರೆ ಅವಳಿಂದ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಯೌವನನ್ನ ಸಂತ ಹಾಗೂ ಸತ್ಪುರುಷ ಎಂಬುದಾಗಿ ಹೆರೋದ ನಂಬಿದ್ದ. ಯಾಕೆಂದ್ರೆ ಪದೇ ಹೇಳುವಾಗ ಇವನ ಹೆರೋದನ ಹೃದಯವು ಸೀಳುತ್ತಾ ಇತ್ತು, ಭಯ ಬರ್ತಾ ಇತ್ತು. ಯಾಕಂದ್ರೆ ಅವನ ತಪ್ಪು ಅವನಿಗೆ ಅರಿವಾಗ್ತಾ ಇತ್ತು. ತಾನು ಮಾಡ್ತಾ ಇರೋದು ತಪ್ಪು ಎಂಬುದು ಅವನೊಳಗೆ ಪ್ರವೇಶಿಸ್ತಾ ಇತ್ತು ಹೆರೋದನಲ್ಲಿ. ಆದ್ರಿಂದಲೇ ಅವನಿಗೆ ಭಯಪಡ್ತಾ ಇದೆ. ಇವನು ಸಂತ, ಇವನು ಸತ್ಪುರುಷ, ಅಯ್ಯೋ ಇವನಿಗೇನು ನಾನು ಬಯಸಬಾರದು, ಏನು ಮಾಡಬಾರದು ಎಂಬುದಾಗಿ ಹೆರೋದನಲ್ಲಿತ್ತು. ನಾವು ಸಹ ಒಂದು ಕ್ಷಣ ಯೋಚಿಸೋಣ. ನಮ್ಮ ಜೀವಿತದಲ್ಲಿ ಆದರ್ಶ ವ್ಯಕ್ತಿಗಳು ಅಥವಾ ಯಾಜಕರಾಗಿ, ಶುಭ ಸಂದೇಶಕರಾಗಿ, ಗುರುಗಳಾಗಿ, ಹಿರಿಯರಾಗಿ, ಸ್ಥಾನಮಾನಗಳಲ್ಲಿ, ಕುಟುಂಬಗಳಲ್ಲಿ ಅಥವಾ ಬಂಧು ಬಳಗದವರಲ್ಲಿ ಹಿರಿಯರಾಗಿ ನಮ್ಮ ಮುಂದೆ ಬಂದು ಒಳಿತನ್ನ ಹೇಳುವವರನ್ನ ಹಾಗೂ ಪ್ರಾಮಾಣಿಕ ವ್ಯಕ್ತಿಗಳನ್ನ, ವಿಶ್ವಾಸಿಗಳನ್ನ ನಾವು ಇದೇ ರೀತಿಯಲ್ಲಿ ಖಂಡಿಸುವುದನ್ನ ಹಾಗೂ ಅವರನ್ನ ನಾಶ ಮಾಡಲು ಯತ್ನಿಸುವುದನ್ನ, ದಂಡಿಸುವುದನ್ನ ನಾವು ನೋಡ್ತೇವೆ. ಅದು ಬೇರೆ. ಈ ಶತ್ರುತ್ವ ಎಂದು ಬರುವಾಗ ಆ ಶತ್ರುತ್ವ ಯಾವ ವಿಧದಲ್ಲಿ ಪ್ರಕಟವಾಗುತ್ತದೆ ಎಂಬುದಾದರೆ, ಪ್ರಕಟಿಸುತ್ತಾರೆ ಎಂಬುದಾದರೆ ಅದು ಹೇಳಲು ಅಸಾಧ್ಯ.
ಒಂದು ವ್ಯಕ್ತಿಯಲ್ಲಿ ಶತ್ರುತ್ವವು ಹಗೆತನವು ಬಂದರೆ, ಒಂದು ವ್ಯಕ್ತಿಯನ್ನು ನಾಶ ಮಾಡಬೇಕೆಂಬುದಾಗಿ ಮನಸ್ಸಿನಲ್ಲಿ ಬಂದರೆ, ಅದು ಯಾವ ವ್ಯಕ್ತಿ ಆದರೂ ಸರಿ ಆ ವ್ಯಕ್ತಿಯನ್ನು ನಾಶ ಮಾಡಿಬಿಡುತ್ತಾರೆ. ಅವರು ಹೊಡೆಯುವುದಿಲ್ಲ, ಏನು ಚಿತ್ರಹಿಂಸೆ ಪಡಿಸುವುದಿಲ್ಲ. ಕೊನೆಯ ಅಸ್ತ್ರ ದೂಷಣೆ, ಅವರ ಬಗ್ಗೆ ತಪ್ಪಾಗಿ ಮಾತನಾಡುವಂಥದ್ದು, ಅವರ ಹೆಸರುಗಳನ್ನು ಕೆಡಿಸುವಂಥದ್ದು. ಕಾರಣ ಅವರಿಗೆ ಸ್ವಂತವಾದದ್ದು ಸಿಕ್ಕಲು ಅಡಚಣೆಯಾದಂತಹ ವ್ಯಕ್ತಿಯ ನಿಮಿತ್ತವಾಗಿ ಆ ವ್ಯಕ್ತಿಯ ನಾಶನವನ್ನ ಅವರು ಆಶಿಸುತ್ತಾರೆ. ನಶಿಸಿ ಹೋದರೆ ಸಾಕು, ಎಲ್ಲಾದ್ರೂ ಹಾಳಾಗಿ ಹೋದ್ರೆ ಸಾಕು, ಸತ್ತೋದ್ರೆ ಸಾಕು, ಎಲ್ಲಿಯಾದ್ರೂ ಹೋದ್ರೆ ಸಾಕು ಎಂಬುದಾಗಿ ಚಿಂತಿಸುತ್ತಾರೆ. ನೋಡಿ, ನಿಮ್ಮ ಊರಿನಲ್ಲಾಗಲಿ ಎಲ್ಲಿಯೇ ನೋಡಿ ಗೊತ್ತಾಗ್ತದೆ. ಒಂದು ಒಳ್ಳೆಯ ವ್ಯಕ್ತಿಯ ಬಗ್ಗೆ ಪ್ರತಿಭಟಿಸ್ತಾರೆ, ಅವರ ಮೇಲೆ ಬೇಡ ಇಲ್ಲ ಸಲ್ಲದವರನ್ನ ಹೇಳುತ್ತಾರೆ. ಅವನು ತಪ್ಪು ತೋರಿಸುವ ಕಾರಣ, ಅವನು ಎತ್ತಿ ತೋರಿಸುವ ಕಾರಣ ಅವನಿಗೆ ಸ್ಥಾನಮಾನಗಳು ಸಿಕ್ಕುವುದಿಲ್ಲ. ಎಲ್ಲ ಕಡೆ ನೋಡಿ, ಎಲ್ಲ ಕಡೆ ಚಿಂತಿಸುತ್ತೀರಿ, ಬಿಡುವುದಿಲ್ಲ. ನಿಮ್ಮ ಕುಟುಂಬಗಳಲ್ಲಿ ನೋಡಿ, ಒಂದು ವ್ಯಕ್ತಿಯಲ್ಲಿ ಏನಾದರೂ ಒಂದು ವೈರಾಗ್ಯ ಮನಸ್ತಾಪ ಬಂದರೆ ಏನೇನೆಲ್ಲ ಸಂಭವಿಸ್ತದೆ ಎಂಬುದಾಗಿ ನಿಮಗೆ ಗೊತ್ತು. ಸ್ವಂತ ನಿಮ್ಮ ಕುಟುಂಬದಲ್ಲಿ ರಕ್ತ ಹಂಚಿ ಹುಟ್ಟಿದಂತ ಒಡ ಹುಟ್ಟಿದವರಲ್ಲಿ ಒಂದು ಜಮೀನಿಗೋ, ಒಂದು ಬಂಗಾರಕ್ಕೋ, ಒಂದು ಆಸ್ತಿಗೋ, ಅಥವಾ ಯಾವುದೋ ಒಂದು ಕಾರಣಕ್ಕೂ ನಿಮ್ಮ ಕುಟುಂಬದ ವಿಷಯದಲ್ಲಿ, ಪತಿ ಪತ್ನಿ ಮಕ್ಕಳ ವಿಷಯದಲ್ಲಿ ಏನಾದರೂ ಒಂದು ಕಾರ್ಯಗಳು, ಘಟನೆಗಳು ಸಂಭವಿಸುವಾಗ ಅದರ ನಿಮಿತ್ತವಾಗಿ ವೈರಾಗ್ಯ ಸಾಧನೆ ಮಾಡುವವರ ಸ್ವಭಾವ ನೀವು ನೋಡಿದ್ದೀರಿ. ಸ್ವಂತ ತಾಲಿ ಕಟ್ಟಿದಂತ ಗಂಡ ಹೆಂಡತಿಯಲ್ಲಿ ನೀವು ನೋಡಿ, ಒಮ್ಮೆ ಶತ್ರುತ್ವ ಒಳಗೆ ಬಂದರೆ ಆಕೆ ತನ್ನ ಗಂಡನನ್ನು ಗಂಡ ಎಂದು ಸಹ ನೋಡುವುದಿಲ್ಲ. ಆಕೆ ದಿನವಿಡೀ ಅಲ್ಲ, ಪ್ರತಿ ಕ್ಷಣದಲ್ಲಿ ಆಕೆ ಯುದ್ಧ ಮಾಡುತ್ತಲೇ ಇರುತ್ತಾಳೆ, ತನ್ನ ಗಂಡನನ್ನು ತುಳಿಯುತ್ತಲೇ ಇರುತ್ತಾಳೆ, ಆತನನ್ನು ಯಾವ ವಿಧದಲ್ಲಿ ನಾಶ ಮಾಡಬೇಕೆಂಬುದಾಗಿ ಸಂಚು ಮಾಡುತ್ತಲೇ ಇರುತ್ತಾಳೆ, ಅವಳನ್ನು ಕುರಿತು ಮಾತನಾಡುತ್ತಲೇ ಇರುತ್ತದೆ. ಇದೊಂದು ರೋಗ. ಈ ರೋಗ ಬರುವಾಗ ತನ್ನ ಗಂಡ ಆಗಲಿ, ತನ್ನ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಅತ್ತೆ ಆಗಲಿ, ಸೊಸೆ ಆಗಲಿ, ಮೈದನರಾಗಲಿ, ಮಿತ್ರನಾಗಲಿ, ಯಾರೇ ಆಗಿರಲಿ, ಅವರ ಬಗ್ಗೆ ಮಾತನಾಡಿ ಅವರು ಹೀಗೆ ಮಾಡಿದ್ರು, ಅವರು ಹಾಗೆ ಮಾಡಿದ್ರು ಬಗ್ಗೆ ಮಾತನಾಡಿ ಹೇಳುವಾಗ ಕೇಳುವವನಿಗೆ ಏನಾಗುತ್ತದೆ? ಕರುಣೆ ಉಂಟಾಗುತ್ತದೆ. ಅಯ್ಯೋ ಪಾಪ ಹೀಗೆ ಮಾಡಿಬಿಟ್ರಾ, ಅಯ್ಯೋ ನಿಮ್ಮನ್ನು ಹೀಗೆ ಆಯ್ತಾ ಎಂಬುದಾಗಿ ಮತ್ತೊಬ್ಬನು ಮುಂದಿರುವವನು ಏನು ಅರಿಯದ ಕಾರಣ ಅವರ ಮೇಲೆ ಕರುಣೆ ತೋರಿಸುತ್ತಾರೆ. ಕರುಣೆ ತೋರಿ ಮಾತನಾಡುವಾಗ ಇವರಿಗೆ ಒಂದು ಸಾಂತ್ವನ, ನೋಡಿದ ನನಗೆ ಇವರು ಸಾಂತ್ವನ ಕೊಡಲಿದ್ದಾರೆ, ಇವರು ನನಗೆ ನನ್ನ ಮಾತಿಗೆ ಸಾಂತ್ವನ ಕೊಡ್ತಾ ಇದ್ದಾರೆ, ನನಗೆ ಇವರು ಪ್ರತಿಬಿಂಬಿಸ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರು ಆ ಒಂದು ಸಾಂತ್ವನಕ್ಕಾಗಿ ಅವರು ಹೆಚ್ಚಾಗಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇದೊಂದು ರೋಗವಾಗಿ ಮಾರ್ಪಾಡಾಗಿ ಹೋಗುತ್ತದೆ. ಹೀಗೆ ಈ ಹೆರೋದಿಯಲ್ಲಿ ಈ ರೋಗ ಪ್ರಾರಂಭವಾಗಿ ಹೋಯಿತು. ಕೊನೆಗೆ ಅವಳಲ್ಲಿ ಶತ್ರುತ್ವ ಪ್ರಾರಂಭವಾಗಿ ಹೋಯಿತು. ಅವಳ ಚಿಂತೆ ಬರ್ತದೆ, ನಾನು ನಾಶ ಮಾಡಲೇಬೇಕು, ಏನಾದ್ರೂ ಆಗಲಿ ನಾನು ಯಾವಾಗಲೂ ಕೊಲ್ಲಲೇಬೇಕು, ಸಮಯ ಕಾಯುತ್ತಾ ಇದ್ದರು. ಈತ ಹೆರೋದನು ಅವನು ಸತ್ಪುರುಷನು ಸಂತನಿ ಎಂಬುದಾಗಿ ಅರಿತು ಭಯಪಡುತ್ತಾ ಅವನು ಚಿಂತಿಸುತ್ತಾ ಇದ್ದನು, ಭಯಪಡುತ್ತಾ ಇದ್ದನು. ಈ ಯೌವನನ್ನು ಮಾತನಾಡುವಾಗ ಹೆರೋದನ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಾ ಇತ್ತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನೋಡಿ, ಕೆಲವು ಸಾರಿ ನಮ್ಮ ತಪ್ಪುಗಳು ನಮ್ಮ ಮುಂದೆ ಬರುವಾಗ ನಾವು ಅಲ್ಲೋಲ ಕಲ್ಲೋಲವಾಗ್ತೇವೆ. ಕೆಲವು ಸಾರಿ ಶುಭ ಸಂದೇಶವನ್ನು ಕೇಳುವಾಗ, ದೇವರ ವಾಕ್ಯವನ್ನು ಆಲಿಸುವಾಗ ನಾವು ಮಾಡುವ ತಪ್ಪಿನ ಕುರಿತೇ ನಾವು ಕೇಳುವಾಗ, ಓದುವಾಗ ಅದು ನಮ್ಮ ಹೃದಯವನ್ನು ನೇರವಾಗಿ ನಾಟುತ್ತದೆ. ಅಲ್ಲಿ ಭಯ ಬರುತ್ತದೆ, ಅಲ್ಲಿ ಬದಲಾವಣೆ ಆಗಬೇಕೆಂಬುವ ಚಿಂತನೆಯೂ ಸಹ ಬರುತ್ತದೆ. ದೇವರಲ್ಲಿ ಕ್ಷಮೆಯನ್ನು ಸಹ ಕೇಳುತ್ತೇವೆ, ದೇವರಲ್ಲಿ ಸಹಾಯವನ್ನು ಸಹ ಕೇಳುತ್ತೇವೆ. ದೇವಾ, ನಾನು ಇದನ್ನು ಬಿಟ್ಟು ಬಿಡುವಂತೆ ಮಾಡಿ, ದೇವಾ ನನ್ನ ಮೇಲೆ ಕರುಣೆ ತೋರಿದ ನಾವು ದೇವರನ್ನು ನೋಡುತ್ತೇವೆ. ಹೀಗೆ ದೇವರನ್ನು ನೋಡುವಂತಹ ವ್ಯಕ್ತಿಗಳು ಬೇರೆ, ದೇವರಿಗೆ ವಿರುದ್ಧವಾಗಿ ಹೋರಾಟ ಮಾಡಿ ನಶಿಸುವಂತಹ ವ್ಯಕ್ತಿಗಳು ಇದೆ. ಹೇಳಿದ್ರು, ದೇವರಿಂದ ಬಂದವರು, ಸೈತಾನನಿಂದ ಬಂದವರು. ಇದು ಎಲ್ಲರಲ್ಲಿಯೂ ನಾವು ನೋಡುತ್ತೇವೆ ಪ್ರಿಯರೇ. ಸಾಧಾರಣವಾಗಿ ನನ್ನ ಕುಟುಂಬ ನಿಮ್ಮ ಕುಟುಂಬ ಎಂಬುದಾಗಿ ಇಲ್ಲ, ಎಲ್ಲ ನನಗೆ ಗೊತ್ತು ಎಂಬ ಯಾಜಕರಲ್ಲಿ ನೋಡ್ತೇವೆ, ಶುಭ ಸಂದೇಶ ಸಾರ ವ್ಯಕ್ತಿಗಳಲ್ಲಿ ನೋಡ್ತೇವೆ, ಪಾಸ್ಟರ್ಗಳಲ್ಲಿ, ಸಭಾಪಾಲಕರಲ್ಲಿ ನಾವು ನೋಡುತ್ತೇವೆ, ನನಗೆಲ್ಲಾ ಗೊತ್ತು ಎಂದು ಹೇಳುವವರಲ್ಲಿ ನಾವು ನೋಡ್ತೇವೆ. ಎಲ್ಲ ವಿದ್ಯಾಭ್ಯಾಸದಲ್ಲಿ ನಾನು ಡಿಗ್ರಿ ಪಡೆದಿದ್ದೇನೆ ಎಂಬುದಾಗಿ, ಪಾರಿತೋಷಕ ಪಡೆದಿದ್ದೇನೆ ಎಂಬುದನ್ನು ಅವರಲ್ಲಿಯೂ ಸಹ ನಾವು ನೋಡುತ್ತೇವೆ. ಈ ಸ್ವಭಾವಗಳು ಮನುಷ್ಯ ಸ್ವಭಾವಗಳು. ಹೌದು ನನ್ನ ಸಹೋದರಿ, ಸಮಯ ಕಾಯ್ತೇವೆ, ಯಾವಾಗ ಇವರು ಸಿಕ್ಕಿ ಬೀಳ್ತಾರೆ ನೋಡ, ಎಲ್ಲಿಯಾದ್ರೂ ಒಂದು ಕಡೆ ಸಿಕ್ಕಿದ್ರೆ ಸಾಕು, ಇವ್ರು ಸಿಕ್ಕಿದ್ರೆ ಸಾಕು, ಅವಾಗ ನಾನು ನೋಡಿ ಏನು ಮಾಡ್ತೀನಿ ನೋಡಿ ಎಂಬುದಾಗಿ ಹಗಲು ರಾತ್ರಿ ಒಬ್ಬರ ತಪ್ಪನ್ನು ಹುಡುಕಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಹಾಗೆ ಹೆರೋದ್ಯಳು ಸಮಯವನ್ನು ಕಾಯ್ತಾ ಇದ್ದಳು.
ಸಮಯವನ್ನು ಕಾಯ್ತಾ ಇದ್ದಳು. ಒಂದು ದಿನ ಹೆರೋದನ ಹುಟ್ಟಿನ ದಿನ ಬಂತು, ಹುಟ್ಟಿದ ಹಬ್ಬ ಬಂತು. ಹೆರೋದನ ಹುಟ್ಟಿದ ಹಬ್ಬ ಬರ್ಬೇಕಾದ್ರೆ ಸಡಗರ ಸಂಭ್ರಮ, ಎಲ್ಲಾ ಕಡೆಯಿಂದ ಬಂದರು ಹೆರೋದನಿಗೆ ಶುಭಾಶಯ ಕೋರ್ಲಿಕ್ಕೆ. ನಾವು ಸಹ ಅಲ್ವಾ, ಎಲ್ಲರೂ ಶುಭಾಶಯ ಕೊಡ್ತೀವಿ, ಹ್ಯಾಪಿ ಬರ್ತಡೇ ಎಂಬುದಾಗಿ ಶುಭಾಶಯ ಹತ್ತಿರ ಹೋಗಿ ಮನೆಗೆ ಹೋಗಿ ನಾವು ಸಂಧಿಸಿ ಶುಭಾಶಯ ಕೋರ್ತೇವೆ. ಮೊಬೈಲ್ಗಳ ಮೂಲಕವಾಗಿ, ಮೆಸೇಜ್ಗಳ ಮೂಲಕವಾಗಿ ಶುಭಾಶಯ ಕೋರ್ತೇವೆ. ಹಾಗೆ ಅರಸನ ಅವನು ಊರಿನ ಅಧಿಕಾರಿಯಾಗಿರುವಾಗ ಹೆರೋದನು ಏನ್ ಮಾಡ್ದ, ಅತಿ ಜನ ಅವನಿಗೆ ಗೊತ್ತಿರುವ ಕಾರಣ, ರಾಜ್ಯಗಳು ಗೊತ್ತಿರುವ ಕಾರಣ, ಆ ಊರಿನಲ್ಲಿರುವಂತಹ ವ್ಯಕ್ತಿಗಳು ಗೊತ್ತಿರುವ ಕಾರಣ, ಸೇನಾಧಿಪತಿಗಳ ಮುಂದೆ, ಆಸ್ಥಾನಿಕರ ಮುಂದೆ ತುಂಬಾ ಗ್ರ್ಯಾಂಡ್ ಆಗಿ ಅವನು ಹುಟ್ಟಿದ ದಿನವನ್ನು ಆಚರಿಸಲಿಕ್ಕೆ ಸಿದ್ಧನಾಗುತ್ತಾನೆ. ಆ ಸಂದರ್ಭದಲ್ಲಿ ಹೆರೋದಿಯ ಮಗಳು ಬಂದು ಅವನ ಮುಂದೆ ನರ್ತನ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಈ ಡ್ಯಾನ್ಸ್ ಮಾಡ್ಬೇಕಾದ್ರೆ ಹೆರೋದನ ಚೆನ್ನಾಗಿ ಕುಡಿದಿದ್ದ, ತುಂಬಾ ಸಂತೋಷ ಆಗ್ಬಿಡ್ತು. ಎಂತ ನಟನೆ, ಎಂತ ಡ್ಯಾನ್ಸ್ ಮಾಡಿದ್ಲು. ಬಂದವರೆಲ್ಲ ಕೈ ಚಪ್ಪಾಳೆ ತಟ್ಟಿದ್ರು, ಹೊಗಳಿದ್ರೆ ಸೂಪರ್ ಕಣೆ ಅಂತ ಹೇಳಿದ್ರು. ಜನರ ಮೆಚ್ಚುಗೆಗೆ ಕಾರಣವಾದಂತಹ ಹೆರೋದ ಸಂತೋಷಭರಿತರಾಗಿ ಹೋದ. ಆ ಸಂತೋಷದಲ್ಲಿ ಕುಡಿದ ಮತ್ತಿನಲ್ಲಿ ಅಮಲೇರಿಯು ಹೇಳಿದೆ, ಹೆರೋದಿಯ ಮಗಳೇ, ನೀನ್ ಏನ್ ಬೇಕು ಕೇಳು, ನೀನ್ ಏನ್ ಕೇಳಿದ್ರು ನಾನು ಕೊಟ್ಬಿಡ್ತೇನೆ. ನನ್ನ ರಾಜ್ಯದಲ್ಲಿ ಅರ್ಧವನ್ನು ಬೇಕಾದ್ರೆ ಕೊಟ್ಬಿಡ್ತೇನೆ ಎಂಬುದಾಗಿ, ನನ್ನ ರಾಜ್ಯದಲ್ಲಿ ಅರ್ಧವನ್ನು ಕೇಳಿದ್ರು ಸಹ ನಿನಗೆ ನಾನು ಕೊಟ್ಟುಬಿಡ್ತೇನೆ ಎಂಬುದಾಗಿ. ಇದನ್ನು ಹೇಳಿದ ತಕ್ಷಣ ಆ ಹೆರೋದಿಯ ಮಗಳು ಅಲ್ಲಿ ಏನ್ ಕೇಳಿದ್ರು ಕೊಟ್ಟು ಬಿಡ್ತಾ ಇದ್ದ ಅರಸ. ಬಂಗಾರ, ಬೆಳ್ಳಿ, ಮನೆ, ಮಠ ಏನ್ ಕೇಳಿದ್ರು ಕೊಟ್ಟು ಬಿಡ್ತಾ ಇದ್ದ. ಅರ್ಧ ರಾಜ್ಯವನ್ನೇ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ. ಈ ಅವಿವೇಕಿಯಾದ ಜ್ಞಾನವಿಲ್ಲದ ಹೆಣ್ಣು ಮಗಳು ತನ್ನ ತಾಯಿಯ ಬಳಿ ಹೋದ್ರು ಏನಾದ್ರು ದೊಡ್ಡದಾಗಿ ನಮ್ಮ ತಾಯಿ ಹೇಳ್ಬಹುದು ಎಂಬುದಾಗಿ. ತಾಯಿಯ ಬಳಿ ಹೋಗುವಾಗ ಅವಳು ಸಮಯ ಕಾಯ್ತಾ ಇದ್ಲು. ಆಗ ತಕ್ಷಣ ಹೇಳಿದ್ರು, ನೀವೊಂದು ಯೋಚನೆ ಮಾಡಿದ್ರು, ಏನ್ ಮಾಡುದು ಅಂತ ಹೇಳ್ಬೇಕಾದ್ರೆ, ಇವತ್ತು ನನಗೆ ಸಮಯ ಬಂತು ಯೌವನನ್ನು ಕೊಲ್ಲಿಸ್ಲಿಕ್ಕಾಗಿ. ಇಷ್ಟು ಕಾಲ ನಾನು ಸಂಚು ಮಾಡ್ತಾ ಇದ್ದೆ, ಇವತ್ತು ನನಗೆ ಸಮಯ ಬಂತು ಎಂಬುದಾಗಿ ಆಕೆ ತೀರ್ಮಾನಿಸಿದಳು. ಹೇಳಿದ್ಲು, ಮಗಳೇ ನೀನು ಹೋಗುವ ಅರಸನ ಹತ್ರ ಹೋಗಿ ಹೇಳು, ನನಗೆ ಯೌವನನ ತಲೆ ಬೇಕು ಎಂಬುದಾಗಿ ಹೇಳಿದ್ಲು. ಹೇಳಿದ ತಕ್ಷಣ ಓಡಿ ಹೋಗ್ಲಿಲ್ಲ ಹೆರೋದಿಯ ಮಗಳು. ಭಯಭ್ರಾಂತಳಾದಳು, ದಿಗ್ಭ್ರಮೆಯಾದಳು, ಕೂಗಾಡಿದಳು, ಮಮ್ಮಿ ಏನ್ ಕೇಳ್ತಾ ಇದ್ದೀರಿ ನೀವು, ಏನ್ ಮಾತಾಡ್ತಾ ಇದ್ದೀರಿ? ಅರಸರು ಹೇಳ್ತಾ ಇದ್ದಾರೆ ಇಡೀ ಅರ್ಧ ರಾಜ್ಯವನ್ನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕಿಂತ ನಮ್ಗೆ ಏನ್ ಬೇಕಾಗಿದೆ? ಅವರ ತಲೆಯನ್ನು ಕಡಿದು ನಮ್ಗೆ ಏನ್ ಬೇಕಾಗಿದೆ? ಅವರು ಸಂತರಾಗಿದ್ದಾರೆ, ಅವರು ಸತ್ಪುರುಷರಾಗಿದ್ದಾರೆ, ಅವರ ತಲೆ ನಮಗೆ ಯಾಕೆ ಬೇಕು? ನೀವ್ ಯಾಕೆ ಹೀಗೆ ಮಾಡ್ತು ಹುಚ್ಚರಾಗಿ ನಡೀತಾ ಇದ್ದೀರಿ ನೀವು? ಅವರಿಗೆ ನಿಮ್ಮ ವಿಷಯ ಗೊತ್ತು ಅಂತೇಳಿ ಯಾಕೆ ಇಷ್ಟು ಅಗೆತಂದಲ್ಲಿ ಜೀವಿಸ್ತಾ ಇದ್ದೀರಿ? ಬೇಡ, ಇದು ತಪ್ಪು ಮಾಡ್ತಾ ಇದ್ದೀರಿ ನೀವು, ಹೀಗೆ ಮಾಡಬೇಡಿ, ನೀವು ತಪ್ಪು ಮಾಡ್ತಾ ಇದ್ದೀರಿ, ಯಾಕೆ ನೀವು ಇಲ್ಲ ನಾನ್ ಕೇಳುದಿಲ್ಲ ಎಂಬುದಾಗಿ ಅತೀವ ಹೋರಾಟಗಳು ನಡೆದಿರಬಹುದು. ಸುಮ್ಮನೆ ಅಲ್ಲಿ ವಾಕ್ಯ ಓದಿದ ತಕ್ಷಣ ತಲೆಯನ್ನು ತಂದು ಕೊಟ್ಟು ಬಿಡುವುದಲ್ಲ. ಅಲ್ಲಿ ಮಗಳಿಗೂ ತಾಯಿಗೂ ತುಂಬಾ ಹೋರಾಟ ಬಂತು. ತಾಯಿ ತಲೆ ಕೆಡಿಸಿದ್ರು. ಇಲ್ಲ, ಒಂದು ಪಕ್ಷ ನೋಡಿ, ಈಗ ನಮಗೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಅವನು ಹೇಳುವ ಕಾರಣ ಹೆರೋದನ ಮನಸ್ಸು ಬದಲಾವಣೆ ಆಗ್ತಾ ಇದೆ. ಒಂದು ಪಕ್ಷ ಹೆರೋದನ ಮನಸ್ಸು ಬದಲಾವಣೆ ಆಗಿ ನಮ್ಮನ್ನು ಬಿಟ್ಟುಬಿಟ್ರೆ ನಾವು ರಸ್ತೆಗೆ ಹೋಗ್ಬಿಡ್ತೇವೆ, ನಮಗೇನು ಮಾಡಕ್ಕಾಗುದಿಲ್ಲ, ನಿನಗೂ ಸಹ ಏನು ಮಾಡಕ್ಕಾಗುದಿಲ್ಲ, ನಿನ್ನ ಜೀವನದಲ್ಲಿ ನೀನೇನು ಮಾಡಕ್ಕಾಗುದಿಲ್ಲ ಎಂಬುದಾಗಿ ಬೇಡವಾದುದನ್ನ ತನ್ನ ಮಗಳ ಮನಸ್ಸಿನಲ್ಲಿ ತುಂಬುತ್ತಾಳೆ. ಯೋಚಿಸಿ, ನೀವು ಸಹ ನಿಮ್ಮ ಜೀವಿತದಲ್ಲಿ ಒಂದು ಪರೀಕ್ಷಿಸಿ. ನೀವು ಸಹ ಇಂಥ ಸಂದರ್ಭಗಳು ಬರುವಾಗ, ಶತ್ರುತ್ವ ಬರುವಾಗ, ಕೆಟ್ಟತನ ಬರುವಾಗ ಯಾರ್ಯಾರ ಬಗ್ಗೆ ಹೇಗೆ ನೀವು ಮಾತನಾಡಿದ್ದೀರಿ ಎಂಬುದನ್ನು ಚಿಂತಿಸಿ. ಯಾರನ್ನು ಕುರಿತು ನಶಿಸುವುದಕ್ಕಾಗಿ ನೋಡು ಇವ್ರು ಹೀಗೆ ಮಾಡಿದ್ರು, ನಿಮಗೆ ಗೊತ್ತಾ? ಕಣ್ಣಿನಿಂದ ನೋಡದವರ ಬಳಿ ಹೋಗಿ, ಕಿವಿಯಿಂದ ಕೇಳದವರ ಬಳಿ ಹೋಗಿ, ನಾವೇ ಬಾಯಾಗಿ, ನಾವೇ ಕಿವಿಯಾಗಿ ಮತ್ತೊಬ್ಬರ ತಲೆಯನ್ನು ಕೆಡಿಸಿ, ಅವರ ಮನಸ್ಸನ್ನು ಕೆಡಿಸಿ, ಒಬ್ಬ ಒಳ್ಳೆಯ ಪ್ರಾಮಾಣಿಕನನ್ನ, ಸತ್ಪುರುಷನನ್ನ, ಒಂದು ಒಳ್ಳೆಯ ಸ್ತ್ರೀಯನ್ನ, ಯಾರನ್ನೇ ಆಗಲಿ ಒಬ್ಬರ ಒಳ್ಳೆಯ ಮನುಷ್ಯನನ್ನ ನಾವು ನಶಿಸಲು ಯತ್ನಿಸುವಂಥದ್ದು ಈ ಹೆರೋದಿಯಳ ಸ್ವಭಾವ ಆಗಿದೆ ನಮ್ಮೊಳಗೆ. ಈ ಹೆರೋದಿಯಳಂತೆ ನಾವು ಏನ್ ಮಾಡ್ತೇವೆ? ಮತ್ತೊಬ್ಬರ ಮನಸ್ಸನ್ನು ಕೆಡಿಸುತ್ತೇವೆ. ನಿಷ್ಕಳಂಕವಾಗಿರುವ ಮನಸ್ಸಿನಲ್ಲಿ ನಾವು ಹಗೆತನವನ್ನು ಬಿತ್ತುತ್ತೇವೆ. ಮತ್ತೊಬ್ಬರನ್ನ ನಶಿಸುವ ಕಾರಣ ಒಂದೇ ಒಂದು ಛಲವನ್ನ ಇಟ್ಟುಕೊಂಡು ಯಾವ ವಿಧದಲ್ಲಿ ಒಂದು ವ್ಯಕ್ತಿಯನ್ನ ಹೀನೈಸಬೇಕು, ಅವಮಾನಪಡಿಸಬೇಕು, ಯಾವ ವಿಷಯದಲ್ಲಿ ಒಂದು ವ್ಯಕ್ತಿಯನ್ನ ನಾವು ಸಾಯುವಂತೆ ಮಾಡಬೇಕು ಅಥವಾ ಅವನು ರಸ್ತೆಗೆ ಬರುವಂತೆ ಮಾಡಬೇಕು ಎಂಬುದಾಗಿ ಚಿಂತಿಸುತ್ತೇವೋ ಅಷ್ಟನ್ನು ಸಹ ನಾವೇನು ಮಾಡುತ್ತೇವೆ?
ಎರುವುದಿಯಳು ತನ್ನ ಮಗಳ ಮನಸ್ಸನ್ನು ಕೆಡಿಸಿದಂತೆ ಪದೇ ಪದೇ ಯರೋದನ ಬಳಿ ಹೋಗಿ ಅವನನ್ನ ಏನಾದರೂ ಮಾಡಿ ಎಂದು ಪ್ರಚೋದಿಸಿದಂತೆ ನಾನು ಮತ್ತು ನೀವು ನಮ್ಮ ಜೀವಿತದಲ್ಲಿ ಎಷ್ಟು ಜನರ ಕುಟುಂಬದಲ್ಲಿ, ಎಷ್ಟು ಜನರ ಮಿತ್ರತ್ವದಲ್ಲಿ, ಎಷ್ಟು ಜನ ಪ್ರಾಮಾಣಿಕತೆಯಲ್ಲಿ, ಎಷ್ಟು ಜನ ವಿಶ್ವಾಸಿಗಳ ಮಧ್ಯೆ ನಾವು ಪರರನ್ನ ನಾಶ ಮಾಡುವುದಕ್ಕಾಗಿ ಯಾವ ಯಾವ ವಿಧದಲ್ಲಿ ಸಂಚು ಮಾಡಿದ್ದೇವೆ ಎಂಬುದನ್ನು ಚಿಂತಿಸು. ಓ ನನ್ನ ಸಹೋದರ ಸಹೋದರಿ, ಈ ಬೆಳಗಿನ ಜಾವದಲ್ಲಿ ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ದೇವರು ನಿನ್ನನ್ನು ಸಹ ನನ್ನನ್ನು ಸಹ ಪರಿವರ್ತಿಸಲು ಒಂದು ಕರೆಯನ್ನು ಕೊಡುತ್ತಾ ಇದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ಇವತ್ತಿಗೂ ಒಬ್ಬನ ನಾಶಕ್ಕಾಗಿ ಯೆರೋದ್ಯಳಂತೆ ಮತ್ತೊಬ್ಬರ ನಾಶಕ್ಕಾಗಿ ನಾವು ಪ್ರಯತ್ನಿಸ್ತಾ ಇದ್ದೇವೆ. ಯೆರೋದ್ಯಳಂತೆ ಒಬ್ಬನನ್ನು ಕೊಲ್ಲಬೇಕೆಂಬುದಾಗಿ, ಅವನ ಏನಾದರೂ ಮಾಡಿ ಅವನನ್ನ ಜನರೆಲ್ಲ ತಿರಸ್ಕಾರ ಮಾಡಬೇಕೆಂಬುದಾಗಿ, ಕುಟುಂಬದಲ್ಲಿ ತಿರಸ್ಕಾರ ಮಾಡಬೇಕೆಂಬುದಾಗಿ, ಸ್ವಂತ ಮಕ್ಕಳೇ ತಿರಸ್ಕಾರ ಮಾಡಬೇಕೆಂಬುದಾಗಿ, ಸ್ವಂತ ಹೆಂಡತಿ ಸ್ವಂತ ಗಂಡನೆ ತಿರಸ್ಕಾರ ಮಾಡಬೇಕೆಂಬುದಾಗಿ ಇಲ್ಲ ಸಲ್ಲದ ಊಹಾಪೋಹಗಳಿಂದ ಇತರರ ತಲೆಯನ್ನು ತುಂಬಿಸಿ ನಾವು ಜಯವನ್ನು ಹೊಂದುವಂತಹ ವ್ಯಕ್ತಿಗಳನ್ನ ನೋಡುತ್ತಾ ಇದ್ದೇವೆ. ಇದರಲ್ಲಿ ನೀವು ನಾನು ಇದ್ದೇವೆ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ ಸಹೋದರನೇ ಸಹೋದರಿಯೇ. ಕೊನೆಗೆ ಏನು ಮಾಡಬೇಕೆಂದರಿಯದೆ ಇವಳಿಗೂ ಭಯ ಬರುವಾಗ, ಹೌದು ನಾನು ರಸ್ತೆಯಲ್ಲಿ ನಿಂತೋದ್ರೆ ಏನ್ ಮಾಡೋದು, ನಮ್ಗೆ ಏನಿಲ್ಲ ಅಂದ್ರೆ ಏನ್ ಮಾಡೋದು, ಅಥವಾ ಯೆಹೂದ ಬದಲಾವಣೆ ಆಗ್ಬಿಟ್ರೆ ಏನ್ ಮಾಡೋದು ಎಂಬುದಾಗಿ ಸೀದಾ ಯೆಹೂದನ ಬಳಿಗೆ ಹೋಗ್ತಾನೆ. ಹೇಳಮ್ಮ ನಿನಗೆ ಏನ್ ಬೇಕು ಕೇಳು ಎಂದು ಹೇಳುವಾಗ ಅವಳು ತಡವರಿಸಿ ಎಂಜಿಲು ನುಂಗಿ ಭಯಭರಾತರಾಗಿ ನಿಲ್ಲುತ್ತಾಳೆ. ಯಾಕೆ ಯಾಕೆ ಏನ್ ಬೇಕು ಹೇಳು ಹಾಗೆ ಹೇಳ್ತಾನೆ. ಅವಳು ಹೇಳಲು ತಡವರಿಸುತ್ತಾಳೆ, ಭಯ ಅವರಲ್ಲಿ ಬೆವರುತ್ತಾಳೆ, ಬೆವತಿ ನಿಂತುಕೊಳ್ಳುತ್ತಾಳೆ. ಸುಮ್ಮನೆ ಒಂದು ವ್ಯಕ್ತಿಯ ಬಳಿ ಹೋಗಿ, ಒಂದು ಸತ್ಪುರುಷ ಸಂತನಾಗಿರೋನ ಬಳಿ ಹೋಗಿ ಅವನ ಕುರಿತು ಯೆಹೂದನ ಬಳಿ ಹೋಗಿ, ಅದು ಅವನಲ್ಲಿ ಭರವಸೆ ನಿರೀಕ್ಷೆ ಇಟ್ಟಿರುವಂತಹ ವ್ಯಕ್ತಿಯಲ್ಲಿ ಹೋಗಿ ತಲೆಬೇಕು ಎಂದು ಹೇಳುವುದು ಅಷ್ಟು ಸುಲಭವೇ? ಒಂದು ಪಕ್ಷ ಯೆಹೂದಿಯ ಮಗಳ ತಲೆಯನ್ನು ಕತ್ತರಿಸಿ ಬಿಡಬಹುದಾಗಿತ್ತು. ಆದರೆ ಕೇಳುತ್ತಾನೆ, ಇವಳು ತಡವರಿಸಿ ನಿಲ್ಲುತ್ತಾಳೆ. ದೂರದಿಂದ ತಾಯಿ ಹೇಳ್ತಾಳೆ, ಕೇಳು ಕೇಳು ನೀನು ಕೇಳು, ಭಯಪಡಬೇಡ, ಕೇಳು ಕೇಳು ಎಂಬುದಾಗಿ ದೂರದಿಂದ ಸಿಗ್ನಲ್ ಕೊಡ್ತಾ ಇರ್ತಾಳೆ. ಇಲ್ಲಿ ಮಗಳು ಬೆಚ್ಚಿ ನಿಂತುಕೊಂಡಿರ್ತಾಳೆ, ಎಲ್ಲರನ್ನೂ ನೋಡ್ತಾ ಇರ್ತಾಳೆ, ಒಂದು ಕಡೆ ಬೆವರ್ತಾ ಇರ್ತಾಳೆ. ಏನ್ ಮಾಡಬೇಕೆಂದು ಗೊತ್ತಿಲ್ಲ. ಕೇಳ್ತಾಳೆ, ಅದು ಅದು ಯವಾನ ಅಂತ ಹೇಳ್ಬೇಕು. ಏನ್ ಯವಾನ ಕಲಿಸ್ಬೇಕಾ? ಯವಾನ ಪ್ರಬೋಧನೆ ನೀನು ಕೇಳ್ಬೇಕಾ? ಏನ್ ಮಾಡ್ಬೇಕು ಕೇಳು ಎಂಬುದಾಗಿ ಪದೇ ಪದೇ ಕೇಳುವಾಗ ಇವಳು ತತ್ತರಿಸಿ ಹೇಳುವಾಗ ಕೊನೆಗೆ ಹೇಳ್ತಾಳೆ, ನನಗೇನು ಬೇಡ. ನಿನಗೆ ಅರ್ಧ ರಾಜ್ಯ ಬೇಕಾ? ಇಲ್ಲ ನನಗೆ ಬೇಡ. ಬಂಗಾರ ಬೇಕಾ? ನನಗೆ ಬೇಡ. ವೈದ್ಯುರಿಗಳು ಬೇಡ ಬೇಡ. ರಾಜ್ಯ ಬೇಕಾ? ಬೇಡ. ಇನ್ನೇನು ಬೇಕು ಹೇಳು? ನನಗೆ ಸ್ನಾನಿಕ ಯೌವನನ ತಲೆ ಬೇಕು. ನನಗೆ ಸ್ನಾನಿಕ ಯೌವನನ ತಲೆ ಬೇಕು. ತಲೆ ಕೆಟ್ಟು ಹೋಯ್ತು ಯೆಹೂದನ ತಲೆ. ಕೇಳ, ನೀನು ಏನ್ ಕೇಳ್ತಾ ಇದೀಯ ಅಂತ ನಿನಗೆ ಗೊತ್ತಾ? ನಿನಗೆ ತಲೆಗೆಲೆ ಕೆಟ್ಟಿದೆ, ನೀನು ಹುಚ್ಚಿನ, ನೀನು ಸ್ನಾನಿಕ ಯೌವನನ ತಲೆಯನ್ನು ಕೇಳ್ತಾ ಇದೆಯಲ್ಲ. ನಾನು ನಿನಗೆ ವಾಗ್ದಾನ ಮಾಡಿದ ನಿಮಿತ್ತವಾಗಿ ನೀನು ಏನನ್ನು ಕೇಳ್ತೀಯ ಎಂದು ಹೇಳುವುದಾದರೆ, ಸ್ನಾನಿಕ ಸತ್ಪುರುಷನಾದ ಸಂತನಾದಂತ ಒಬ್ಬನ ತಲೆಯನ್ನು ಕೇಳುತ್ತಾ ಇದೆಯಲ್ಲ, ನಿನಗೆ ಹುಚ್ಚಾಗಿದೆ ಎಂಬುದಾಗಿ ಅಲ್ಲಿ ವಾದ ವಿವಾದಗಳು ನಡೆಯಿತು. ಸ್ನಾನಿಕ ಯುವಾನಿಗೂ ಯೆಹೂದಿಯ ಮಗಳಿಗೂ ವಾದ ವಿವಾದಗಳು ನಡೆಯಿತು. ಪಿತ ಅಲ್ಲಿ ನೋಡುತ್ತಾನೆ, ಯೆಹೂದ್ಯರನ್ನು ನೋಡುತ್ತಾನೆ, ಕಣ್ಣು ತೆರೆದು ನೋಡುತ್ತಾನೆ. ಅವನಿಗೆ ಅರಿವಾಯಿತು, ಇದು ತನ್ನ ತಾಯಿಯೇ ಆಕೆಯೇ ಇಟ್ಟುಕೊಂಡಿರುವವಳೆ ಮಾಡಿದ ಸಂಚಿ ಎಂಬುದು ಅವನಿಗೆ ಅರಿವಾಯಿತು. ಆದರೂ ಇಲ್ಲ, ನೀನು ಏನು ಬೇಕಾದ್ರೆ ಕೇಳು, ನಾನು ಬೇರೆ ಏನಿಗೆ ಕೇಳು, ನಾನು ಕೊಡ್ತೇನೆ. ನೀನ್ ಕೇಳ್ತಾ ಇರೋದು ತಪ್ಪು, ನೀನ್ ಮಾಡ್ತಾ ಇರೋದು ತಪ್ಪು. ನಾನು ವಾಗ್ದಾನ ಮಾಡಿದ್ದೇನೆ ಎಂಬುದಾಗಿ ಆಗ ಹೇಳ್ತಾಳೆ. ಏನೋ ನೀ ವಾಗ್ದಾನ ಮಾಡಿದ್ರೆ ಕೊಟ್ಟ ಮಾತನ್ನು ನೀನು ತಪ್ಪುವುದಿಲ್ಲ. ನೀ ವಾಗ್ದಾನ ಮಾಡಿದ್ರೆ ನನಗೆ ಅದೆಲ್ಲ ಬೇಕಾಗುತ್ತೆ, ನನಗೆ ಇರೋದ್ರ ತಲೆ ಬೇಕು ಎಂಬುದಾಗಿ ಅವಳು ಪಟ್ಟಿ ಹಿಡಿಯುತ್ತಾಳೆ. ಎಲ್ಲರ ಮುಂದೆ ವಾಗ್ದಾನ ಮಾಡಿದಂತಹ ಯೆಹೂದ ನಿಸ್ಸಹಾಯಕನಾಗ್ತಾನೆ. ನೋಡಿ, ಅದೇ ಹೇಳುದು, ನಾವು ಒಮ್ಮೆ ಭಾಷೆ ಕೊಟ್ರೆ, ಆ ಕಾಲದಲ್ಲಿ ಭಾಷೆ ಎಂಬುದು ಎಷ್ಟು ಪ್ರಬಲವಾದದ್ದು. ಕೊಟ್ಟ ಮಾತನ್ನ ತಪ್ಪದೇ ಇರುವಂಥದ್ದು ನಾವು ನೋಡ್ತೇವೆ. ಆಡಿದ ಮಾತಿಗೆ ನಾವು ತಪ್ಪಬಾರದು ನಮ್ಮ ಜೀವಿತದಲ್ಲಿ. ಅಂದು ಕೊಟ್ಟ ಮಾತುಗಳು ಉಳಿಸಿಕೊಳ್ತಾ ಇದ್ರು. ಕಾರಣ ಅದು ದೇವರ ಮುಂದೆ ಅವರು ಹೇಳ್ತಾ ಇದ್ರು. ಭಾಷೆ ಕೊಡ್ತೇನೆ, ನಾನು ಮಾಡಿಯೇ ಮಾಡ್ತೇನೆ, ನಾನು ಕೊಟ್ಟೇ ಕೊಡ್ತೇನೆ. ನೋಡಿ ಹೇಳ್ತೀವಿ ನಾ ಕೆಲಸ. ನೋಡಿ, ನಮ್ಮ ಮುಂದೆ ಕೆಲವು ವ್ಯಕ್ತಿಗಳು ಬರುವಾಗಲೂ ಸಹ ಸಹಾಯವನ್ನು ಯಾಚಿಸುವಾಗ ನಮಗೆ ಅದಿಲ್ಲ ಇದಿಲ್ಲ, ಊಟವಿಲ್ಲ, ಅಥವಾ ಮದುವೆ ಮಾಡಬೇಕು, ಹಾಗೆ ಹೀಗೆ ಅಂತ ಕೇಳಬೇಕು. ನಾವೇನು ಹೇಳ್ತೇವೆ? ಪ್ರಾಮಿಸ್ ಮಾಡಿ, ನಾನು ನಿಮಗೆ ಕೊಟ್ಟೇ ಕೊಡ್ತೀನಪ್ಪ, ನಾನು ನಿಮಗೆ ಸಹಾಯ ಮಾಡ್ತೀನಿ, ಮದುವೆ ಸಮಯದಲ್ಲಿ ತೊಂದರೆ ಮಾಡಬೇಡ, ನಾನು ಬರ್ತೀನಿ, ನಾನು ಕೊಡ್ತೀನಿ. ಇಲ್ಲ ನಿಮಗೆ ಕಷ್ಟ ಇದೆ, ನಾನು ಮಾಡ್ತೀನಿ. ಇಲ್ಲ ನಾನು ನಿಮಗೆ ಇದನ್ನು ಮಾಡ್ತೀನಿ. ನಾವು ಕೆಲವು ಸರಿ ಎಲ್ಲರಿಗೂ ನಾವು ಪ್ರಾಮಿಸ್ ಮಾಡ್ತೇವೆ. ಆದರೆ ಕೆಲವು ಸಾರಿ ಸ್ವಾರ್ಥದಿಂದ ನಾವು ಅವುಗಳನ್ನ ಕೊಡುವುದಿಲ್ಲ. ಕೆಲವು ಸಾರಿ ಏನಾಗ್ತದೆ, ಯಾತಕ್ಕೆ ಅಂದ್ರೆ ಕೆಲವು ಸಾರಿ ನಮ್ಮ ಮನಸ್ಸಿನಲ್ಲಿ ಕೆಟ್ಟದ್ದು ಬರ್ತದೆ. ಅವತ್ತು ಹೀಗೆ ಮಾಡಿದ್ರು, ಹೀಗೆ ಬಂದಿದಾರಲ್ಲ, ಹೀಗೆ ನಾನು ಯಾಕೆ ಕೊಡ್ಬೇಕು? ನಾನು ಕೊಡೋದಿಲ್ಲ.
ಅವತ್ತು ಕೇಳಿದ್ರೆ ಅವತ್ತು ನಮ್ಗೆ ಮಾಡೋದು ಅಷ್ಟು ಇದ್ರು ನನ್ನನ್ನು ಈಗೆಲ್ಲ ಮಾಡಿದ್ರು ನಾನೇ ಕೊಡ್ಬೇಕು, ನಾನು ಕೊಡೋದಿಲ್ಲ. ಕೆಲವು ಸರಿ ಸರಿಯಾದ ಸಮಯಕ್ಕೆ ಕುತ್ತಿಗೆ ಕುಯ್ಯುವುದನ್ನು ನಾವು ನೋಡ್ತೇವೆ. ಸೇಡು ಕೊಟ್ಟ ಮಾತಿನ ನಿಮಿತ್ತವಾಗಿ ಸೇಡು ತೀರಿಸುವುದನ್ನು ನಾವು ನೋಡ್ತೇವೆ. ಗೊತ್ತಿತ್ತು ನೀನು ನನ್ನ ಹತ್ರ ಬಂದೇ ಬರ್ತೇನೆ, ನಾನು ಸಮಯ ಕಾಯ್ತಾ ಇದ್ದೆ, ಈಗ ಬಂದೆಲ್ಲ, ಈಗ ಇಲ್ಲ ಬಿಡು, ನೀನು ಅವತ್ತು ಹೆಂಗ್ ಮಾಡಿದೀನಿ ನನಗೆ, ಈಗ ಬಂದ್ಬಿಟ್ಟ, ಅವತ್ತು ಕೊಡ್ತೀನಿ ಅಂತ ಹೇಳಿದೆ, ಈಗ ನನ್ನ ಹತ್ರ ಎಲ್ಲ ಕೊಡೋದಕ್ಕೆ ಅದೇ ಕೊಡಕ್ಕಾಗ್ತದೆ. ಸಮಯ ಕಾದು ಅದರಲ್ಲಿಯೂ ನಾವು ಸೇಡು ತೀರಿಸುತ್ತೇವೆ. ನೋಡಿ, ಕೆಲವು ಸರಿ ನಿಮ್ಮ ಹೆಂಡತಿ ಗಂಡ ಮಕ್ಕಳ ಜೀವಿತದಲ್ಲಿ ನೋಡಿ, ಹೆಂಡತಿಯರ ಸ್ವಭಾವವನ್ನು ನಾವು ನೋಡ್ತೇವೆ. ಗಂಡನಲ್ಲಿ ಮುನಿಸಿಕೊಂಡರೆ ಈ ವಾಚಾಳಿ ಹೆಂಡತಿಯರು ಗಂಡನಿಗೆ ಕುಡಿಯಲು ಒಂದು ಲೋಟ ನೀರನ್ನು ಸಹ ಕೊಡುವುದಿಲ್ಲ, ಒಂದು ಕಪ್ ಚಹಾವನ್ನು ಸಹ ಕೊಡುವುದಿಲ್ಲ, ಒಂದು ವಸ್ತ್ರವನ್ನು ತೆಗೆದುಕೊಡುವುದಿಲ್ಲ, ಒಂದು ಸ್ನಾನಕ್ಕೆ ಒಂದು ಟವಲನ್ನು ಸಹ ಕೊಡುವುದಿಲ್ಲ, ಗಂಡನ ಮುಖವನ್ನು ಸಹ ನೋಡುವುದಿಲ್ಲ, ಅವನನ್ನ ನಾಯಿಯಾಗಿ ಮಾಡುತ್ತಾಳೆ, ಅವಳ ಬಗ್ಗೆ ಇಲ್ಲ ಸಲ್ಲದನ್ನು ಅಪಪ್ರಚಾರ ಮಾಡುತ್ತಾಳೆ, ತಾನು ಗೆಲ್ಲುವುದಕ್ಕಾಗಿ, ತಾನು ತನ್ನನ್ನು ಜಯಿಸಿಕೊಳ್ಳುವುದಕ್ಕಾಗಿ ತನ್ನ ಕುಟುಂಬವನ್ನು ಸರ್ವನಾಶ ಮಾಡುತ್ತಾಳೆ, ತನ್ನ ಕುಟುಂಬವನ್ನು ಸ್ಮಶಾನವಾಗಿ ಮಾರ್ಪಡಿಸುತ್ತಾಳೆ, ಕುಟುಂಬಕ್ಕೆ ದಾರಿದ್ರ್ಯರಾಗಿ ಅವಳು ನಾಶನಕ್ಕಾಗಿ ನಿಲ್ಲುತ್ತಾಳೆ ಹೊರತು ತಾನು ಮಾಡಿದ ತನ್ನಿಂದ ಆಗುವ ತಪ್ಪನ್ನು ಅವಳು ಪರಿವರ್ತನೆಗೆ ತೆಗೆದುಕೊಳ್ಳುವುದೇ ಇಲ್ಲ. ಕೇವಲ ಅವಳು ಎಲ್ಲಾ ಸಮಯದಲ್ಲಿಯೂ ನಾಶನವನ್ನೇ ಕುರಿತು ಚಿಂತಿಸುತ್ತಾ ಇರುತ್ತಾಳೆ. ಪತಿಯಾದವನನ್ನು ಸಹ ನಾವು ನೋಡ್ತೇವೆ, ನಾಶನವನ್ನೇ ಕುರಿತು ಚಿಂತಿಸುತ್ತೆ. ಇದೇ ಸ್ವಭಾವಗಳು ಪತಿ ಪತ್ನಿ ಅತ್ತೆ ಮಾವನನ್ನು ನಾವು ನೋಡ್ತೇವೆ. ಕುಟುಂಬ ನೋಡಿ ಎಷ್ಟು ಚೆನ್ನಾಗಿದೆ, ಮದುವೆ ಆಗೋದ್ರಿಂದ ತುಂಬಾ ಚೆನ್ನಾಗಿರ್ತಾರೆ. ಮದುವೆ ಆಗಿ ಸೊಸೆ ಬಂದಾಗ ಕೆಲವು ಸೊಸೆಯರ ವಾಚಾಳಿತನ, ಇನ್ನು ಕೆಲವು ಸೊಸೆಯರ ಪ್ರೀತಿ, ಒಬ್ಬರು ಸೇವೆ ಮಾಡಿ ಕುಟುಂಬದಲ್ಲಿ ನಡೆಯುವಂತಹ ಒಳ್ಳೆ ಮನತನಸ್ಥರು, ಇನ್ನು ಕೆಲವರು ಕುಟುಂಬಕ್ಕೆ ಬಂದು ಘರ್ಷಣೆ ಮಾಡಿ ತನ್ನ ಕೈಯಲ್ಲಿ ಕುಟುಂಬವನ್ನು ತೆಗೆದುಕೊಂಡು ದಬ್ಬಾಳಿಕೆ ಮಾಡುವಂತಹ ಸ್ತ್ರೀ ಪುರುಷರನ್ನ, ಪತಿ ಪತ್ನಿಯರನ್ನ ನಾವು ನೋಡುತ್ತೇವೆ. ಇವೆಲ್ಲವೂ ನಾವು ಚಿಂತಿಸತಕ್ಕಂತಹ ವಿಷಯಗಳು, ಸುಮ್ಮನೆ ಒಂದು ಸಮಯವನ್ನು ಕಳೆಯುವುದಕ್ಕಾಗಿ ನಾವು ಚಿಂತಿಸುತ್ತಿರುವಂತಹ ವಿಷಯಗಳಲ್ಲ. ಹೀಗೆ ನಾವು ಹೆರೋದ್ಯರಂತೆ ನಾವು ಜೀವಿಸುತ್ತೇವೆ, ಹೆರೋದಿಯ ಮಗಳಂತೆ ನಾವು ಇನ್ನೊಬ್ಬರು ಹೇಳಿದಂತಹ ಮಾತುಗಳನ್ನು ಕೇಳುತ್ತೇವೆ, ಪ್ರಾರ್ಥಿಸ್ತೇವೆ, ಆರಾಧಿಸ್ತೇವೆ, ಸ್ತುತಿಸ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಮತ್ತೊಬ್ಬರು ಹೇಳುವುದನ್ನ ಕೇಳುವಾಗ ನಾವು ಬದಲಾವಣೆಯಾಗಿ ಹೋಗುತ್ತೇವೆ. ಸತ್ಯಗಳನ್ನ ನಾವು ಸತ್ಪುರುಷರಾಗಿರೋರನ್ನ, ಸಂತರ ಜೀವನ ನಡೆಸುವವರನ್ನ, ಪ್ರಾಮಾಣಿಕರಾಗಿರೋರನ್ನ, ದೈವ ವಿಶ್ವಾಸಿಗಳನ್ನ, ಒಳ್ಳೆಯ ತಂದೆ ತಾಯಿಯಾಗಿರೋರನ್ನ, ಒಳ್ಳೆಯ ಗಂಡ ಹೆಂಡತಿ ಆಗಿರೋರನ್ನ, ಇವರ ಬಗ್ಗೆ ಕೆಟ್ಟದ್ದಾಗಿ ಹೇಳುವಾಗ ನಾವು ಅದನ್ನ ಕಣ್ಣಿನಿಂದ ನೋಡದೆ, ಕಿವಿಯಿಂದ ಕೇಳದೆ, ಸತ್ಯ ಎಂದು ನಂಬಿ ದೇವರು ನಮಗೆ ಆಶೀರ್ವಾದವಾಗಿ ಕೊಟ್ಟಂತಹ ವ್ಯಕ್ತಿಗಳನ್ನ, ಮಕ್ಕಳನ್ನ, ಕುಟುಂಬವನ್ನ, ಒಳ್ಳೆಯ ಮಿತ್ರರನ್ನ ನಾವು ಕಳೆದುಕೊಂಡು ಬಿಡುತ್ತೇವೆ. ಯಾಕಂದ್ರೆ ನಾವು ಏನಾಗ್ತೇವೆ, ಅಂಧತ್ವದಲ್ಲಿ ಹೋಗಿ ಬಿಡುತ್ತೇವೆ. ಅಂಧತ್ವ ನಮ್ಮಲ್ಲಿ ಕವಿಯುವಾಗ ನಾವು ಅಂಧತ್ವಕ್ಕೆ ಹೋಗಿ ಬಿಡುತ್ತೇವೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಕೀರ್ತನೆಗಾರನ ಪ್ರಾರ್ಥನೆಯನ್ನು ನಾವು ಪ್ರಾರಂಭದಲ್ಲಿ ನಾವು ಧ್ಯಾನಿಸಿದೆವು. ಒಂದೆರಡು ಬಾರಿ ಆ ಪ್ರಾರ್ಥನೆಯನ್ನು ಧ್ಯಾನಿಸಿ. ಎಷ್ಟು ಸುಮಧುರವಾದಂತಹ ಪ್ರಾರ್ಥನೆ, ಮನಸ್ಸು ದೇವರತ್ತ ಸೆಳೆಯುವಂತಹ ಪ್ರಾರ್ಥನೆ. ಹೀಗೆ ನಮ್ಮ ಜೀವಿತದಲ್ಲಿ ನಾವು ಹಗೆತನದಲ್ಲಿ ಎಲ್ಲ ಜೀವಿಸಬೇಕಾಗಿರುವುದು ಕ್ಷಮೆಯಿಂದ, ಪ್ರೀತಿಯಿಂದ. ಕೊನೆಗೆ ಏನೂ ಮಾಡಲಾಗದೆ ಅವನು ಎಲ್ಲರ ಮುಂದೆ ಕೊಟ್ಟ ವಾಗ್ದಾನದ ನಿಮಿತ್ತವಾಗಿ ಸ್ನಾನಿಕ ಯೌವನರ ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞಾಪಿಸುವಾಗ, ಏನೂ ಅರಿಯದ ಮುಗ್ಧರಾಗಿದ್ದ ಸ್ನಾನಿಕ ಯೌವನರನ್ನ ಆ ಸೆರೆಯಲ್ಲಿ ಹಿಡಿದು ನಿನ್ನ ತಲೆಯನ್ನು ಕೇಳುತ್ತಾ ಇದ್ದಾನೆ ಹೆರೋದ ಎಂದೇಳುವಾಗ ಆ ಸ್ನಾನಿಕ ಯೌವನರ ಮನಸ್ಸು ಹೀಗಿದ್ದಿರಬಹುದು. ಒಂದು ನೃತ್ಯಕ್ಕಾಗಿ, ಒಂದು ಹೆಣ್ಣಿನ ವ್ಯಾಮೋಹಕ್ಕಾಗಿ, ಒಂದು ಹೆಣ್ಣಿನ ಶತ್ರುತ್ವಕ್ಕಾಗಿ ಬೆಲೆ ಕೊಟ್ಟಂತದ್ದು, ಬೆಲೆ ತೆತ್ತದ್ದು ಸ್ನಾನಿಕ ಯೌವನರ ತಲೆ. ಸಂತನಾಗಿ, ಸತ್ಪುರುಷನಾಗಿ, ದೇವರಿಂದ ಅಭಿಷಕ್ತನಾಗಿ ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಲು ಬಂದಂತಹ, ದೇವರ ಚಿತ್ತವನ್ನು ನೆರವೇರಿಸಲು ಬಂದಂತಹ ಸ್ನಾನಿಕ ಯೌವನನ ತಲೆ. ಹೀಗೆ ಸ್ನಾನಿಕ ಯೌವನನ ತಲೆಯನ್ನೇ ಕೇಳಿದರು ಅಂತ ಹೇಳಿದ ಮೇಲೆ, ಆ ಪ್ರಾಮಾಣಿಕ ತಲೆಯನ್ನೇ ಬಿಡಲಿಲ್ಲ ತಪ್ಪನ್ನು ತೋರಿಸಿದಾಗ ಎಂದ ಮೇಲೆ, ನಿಮ್ಮನ್ನು ನನ್ನನ್ನು ಸುಮ್ಮನೆ ಬಿಡುವರಿಯೇ? ಚಿಂತಿಸಿ. ಒಂದು ನೃತ್ಯಕ್ಕಾಗಿ, ಒಂದು ಹೆಣ್ಣಿನ ವ್ಯಾಮೋಹಕ್ಕಾಗಿ, ಒಂದು ಹೆಣ್ಣಿನ ಛಲಕ್ಕಾಗಿ, ಒಂದು ಹೆಣ್ಣಿನ ಶತ್ರುತ್ವಕ್ಕಾಗಿ ಒಂದು ಹೆಣ್ಣು ಬಯಸಿದ್ದು ಸ್ನಾನಿಕ ಯೌವನನ ಶಿರಚ್ಛೇದನ. ಹೀಗೆ ನಾವು ಎಷ್ಟು ಜನ ಮತ್ತೊಬ್ಬರ ಶಿರಚ್ಛೇದನವನ್ನು ನಾವು ಕೇಳುತ್ತಾ ಇದ್ದೇವೆ, ಅಂದರೆ ನಾಶನವನ್ನ ನಾವು ಕೇಳುತ್ತಾ ಇದ್ದೇವೆ. ಚಿಂತಿಸಬೇಕು. ಬೇರೆ ಈ ದಿನದ ಈ ಶುಭ ಸಂದೇಶ ಅಸಾಧಾರಣವಾದದ್ದಲ್ಲ. ನಾವು ನಮ್ಮ ಜೀವಿತದಲ್ಲಿ ಬಹಳವಾಗಿ ಚಿಂತಿಸತಕ್ಕಂಥದ್ದು. ಇದನ್ನ ಒಮ್ಮೆ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಕೇಳಿ, ದೇವರೇ ನಾನೇನು ಮಾಡಬೇಕು, ನನ್ನಲ್ಲಿ ಏನು ಕೊರತೆ ಇದೆ ಎಂಬುದನ್ನ ಚಿಂತಿಸಿ ಧ್ಯಾನಿಸಿ. ಸ್ನಾನಿಕ ಯೌವನಂತೆ ನಾನಿದ್ದೇನಾ? ಹೆರೋದ್ಯಳಂತೆ ನಾನಿದ್ದೇನಾ? ಹೆರೋದಿಯ ಮಗಳಂತೆ ನಾನಿದ್ದೇನಾ? ಅವರಂತೆ ದ್ರೋಹಿಯಾಗಿದ್ದೇನಾ? ಅವರಂತೆ ಮಗಳಲ್ಲಿ ವಿಷ ತುಂಬಿದಂತೆ ನಾನು ಸಹ ನನ್ನ ಮಕ್ಕಳಲ್ಲಿ ವಿಷ ತುಂಬುತ್ತಾ ಇದ್ದೇನಾ?
ನನ್ನ ಒಳ ಹುಟ್ಟಿದವರಲ್ಲಿ ವಿಷ ತುಂಬುತ್ತಾ ಇದ್ದೇನಾ? ನನ್ನ ನೆರೆಹೊರೆಯಲ್ಲಿ ವಿಷ ತುಂಬುತ್ತಾ ಇದ್ದೇನಾ? ವಿಚಾರಣೆಯಲ್ಲಿ ವಿಷ ತುಂಬುತ್ತಾ ಇದ್ದೇನಾ? ದೇವಾಲಯದಲ್ಲಿ ವಿಷ ತುಂಬುತ್ತಾ ಇದ್ದೇನಾ? ಯಾರ ಬಗ್ಗೆ, ಯಾವ ವಿಧದಲ್ಲಿ ನಾನು ಸೇರಿ ತೀರಿಸಲಿದ್ದೇನೆ ಎಂಬುದನ್ನ ಚಿಂತಿಸಬೇಕು ನನ್ನ ಸಹೋದರ ಸಹೋದರಿ. ಇಂದು ದೇವರು ನಿನ್ನೊಡನೆ ಮಾತನಾಡುತ್ತಾ ಇದ್ದಾರೆ. ಇದು ದೇವರು ನಿನ್ನೊಡನೆ ಮಾತನಾಡುವಂತಹ ದಿನವಾಗಿದೆ. ಈ ಸ್ವಭಾವ ನಿನ್ನೊಳಗೆ ಇದೆಯೇ? ಅಥವಾ ಪರಪುರುಷ ಪರಸ್ತ್ರೀಯೊಡನೆ ಸಂಬಂಧ ಬೆಳೆಸಿಕೊಂಡು ಸ್ನಾನಿಕ ಯೌವನರಂತೆ ನಿನ್ನ ಮುಂದೆ ಬೋಧಿಸಲ್ಪಡುವಂತಹ ವಾಕ್ಯಗಳನ್ನ, ಅಥವಾ ನಿನ್ನ ಮುಂದೆ ಬೋಧಿಸಿದಂತಹ ವ್ಯಕ್ತಿಗಳನ್ನ, ನಿನ್ನ ದಿನಪ್ರತಿ ಕೇಳುವಂತಹ ದೇವರ ವಾಕ್ಯದ ನಿಮಿತ್ತವಾಗಿ ನಿನ್ನ ಹೃದಯವು ಸೀಳಿ ಪರನು ನಿನಗೆ ಹೇಳಿದರು, ಇದನ್ನು ನಿನಗೆ ಹೇಳಿದರು ಎಂದು ಹೇಳುವಂತಹ ಮಾತುಗಳನ್ನು ಕೇಳುವಾಗ ಆಗಲಿ, ಅಥವಾ ನಿನ್ನ ಅಕ್ಕಪಕ್ಕದ ನೆರೆಹೊರೆಯವರು ನಿನ್ನನ್ನು ಕುರಿತು ಹೇಳುವಾಗ ಆಗಲಿ, ನೀನು ಎಷ್ಟು ಬಾರಿ ಯರೋದಿಯಳಂತೆ ಆಗಿರಬಹುದು, ಅಥವಾ ಯರೋದಿಯ ಮಗಳಂತೆ ನೀನು ಅಥವಾ ಹೇಳಿದ ಮಾತುಗಳಿಗೆ ತಲೆಯಾಡಿಸಿ ನೀನು ಸಾಕ್ಷಿಗೆ ಸುಳ್ಳು ಸಾಕ್ಷಿಯಾಗಿ ನಿಂತು ಮತ್ತೊಬ್ಬರ ಮರಣಕ್ಕೂ ನಾಶನಕ್ಕೂ ನೀನು ಕಾರಣವಾಗಿರಬಹುದು. ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ಯರೋದಿಯಳಂತೆ ಜೀವಿಸುವ ಜೀವನ ನಮ್ಮ ಜೀವನವಾಗಿದೆ. ಅಜ್ಞಾನದಲ್ಲಿ ಯರೋದಿಯ ಮಗಳಂತೆ ಜೀವಿಸುವಂತಹ ಜೀವನ ನಮ್ಮದಾಗಿದೆ. ಇದರಿಂದ ನಾವು ಎಷ್ಟೋ ಜನ ಕಳೆದುಕೊಂಡಿದ್ದೇವೆ. ಮಾತ್ರವಲ್ಲ, ಅವರ ಶಾಪಗಳು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಇದೆ. ಒಬ್ಬ ಸತ್ಪುರುಷನಾಗಿ, ಒಬ್ಬ ಸಂತನಾಗಿ, ಒಬ್ಬ ದೈವ ವಿಶ್ವಾಸಿಯಾಗಿ, ಪ್ರಾಮಾಣಿಕನಾಗಿ, ಏನೂ ಅರಿಯದವನಾಗಿ, ಮುಗ್ಧನಾಗಿರುವವನಿಗೆ ವಿರುದ್ಧವಾಗಿ ನೀನು ಮತ್ತು ನಾನು ಹೋರಾಡುವಾಗ ಅವನ ಕಣ್ಣೀರು, ಅವನ ದುಃಖ, ಅವನ ಭಾರ ಶಾಪವಾಗಿ ಮಾರ್ಪಟ್ಟು ನಿನ್ನ ಮಕ್ಕಳ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಆಸ್ತಿಯ ಮೇಲೆ ಅದು ಪ್ರಭಾವಶಾಲಿಯಾಗುತ್ತದೆ, ಪ್ರಭಾವ ಬೀರುತ್ತದೆ ಎಂಬುದನ್ನ ಮರೆತು ಬಿಡಬೇಡ ಸಹೋದರ ಸಹೋದರಿ. ಎಣಿಸಬಹುದು, ನಾನು ಗೆದ್ದೆ, ಅವನನ್ನು ತುಳಿದು ಬಿಟ್ಟೆ, ಅವಳನ್ನು ತುಳಿದು ಬಿಟ್ಟೆ, ಅವರ ಬಗ್ಗೆ ಅಪಪ್ರಚಾರ ಮಾಡಿಬಿಟ್ಟೆ, ತಲೆ ಎತ್ತದಂತೆ ಮಾಡಿಬಿಟ್ಟೆ ಎಂಬುದಾಗಿ ಹೇಳ್ಬೋದು. ಆದರೆ ನಿನ್ನ ಹಿಂದೆ ನಿನ್ನ ಮನೆಯು ಹತ್ತಿ ಯಾವಾಗ ಉರಿಯುತ್ತದೆ ಎಂದು ನಿನಗೆ ಗೊತ್ತಿಲ್ಲ. ನಿನ್ನ ಮನೆಯ ಹತ್ತಿ ಉರಿಯುವುದಕ್ಕೆ ಮುಂಚಿತವಾಗಿ, ನಿನ್ನ ಜೀವನ ನಶಿಸಿ ಹೋಗುವುದಕ್ಕೆ ಮುಂಚಿತವಾಗಿ, ನಿನಗೆ ಇರುವುದೆಲ್ಲವೂ ಕಸಿದು ಹೋಗುವುದಕ್ಕೆ ಮುಂಚಿತವಾಗಿ ನೀನು ಯಾರನ್ನು ನಾಶನಕ್ಕಾಗಿ ಉಪಯೋಗಿಸಿದೆಯೋ, ಯಾವ ವ್ಯಕ್ತಿಯಲ್ಲಿ, ಯಾವ ವ್ಯಕ್ತಿಯ ನಾಶನಕ್ಕೆ ನೀನು ಕಾರಣವಾದಿಯೋ, ಕ್ಷಮೆಯಾಚಿಸು. ಹೋಗಿ ಕ್ಷಮೆಯಾಚಿಸು. ಒಳ್ಳೆಯದು ಪಾಪ ನಿವೇದನೆಯನ್ನು ಮಾಡು, ದೇವರಲ್ಲಿ ಕ್ಷಮೆಯಾಚಿಸಿ. ಹಾಗೂ ನೀನು ಯಾರನ್ನು ಕುರಿತು ಕೆಟ್ಟದ್ದಾಗಿ ನೀನು ಮಾತನಾಡಿ ದೂಷಿಸಿ ನಿಂದಿಸಿ ನಾಶ ಮಾಡಿದೆಯೋ ಅವರ ಬಳಿ ಹೋಗಿ ಆತನು ಸತ್ಪುರುಷನೆಂಬುದಾಗಿ ಒಪ್ಪಿಕೋ, ಹಾಗೂ ನೀನು ಕ್ಷಮೆಯಾಚಿಸಿಕೋ. ದೇವರು ನಿನ್ನನ್ನು ಆಶೀರ್ವದಿಸುವರು. ಅಂತೆಯೇ ನಾವು ಇವತ್ತು ನಾವು ನೋಡ್ತೇವೆ, ಯೆರೆಮೀಯನ ಪುಸ್ತಕವನ್ನು ನಾವು ಧ್ಯಾನಿಸಬೇಕಾದ್ರೆ ಯೆರೆಮೀಯನನ್ನು ದೇವರು ಆರಿಸಿಕೊಂಡು ಕಳಿಸ್ತಾರೆ. ಹೇಳ್ತಾರೆ, ಹೋಗೋ, ನಿನ್ನ ನಡುವನ್ನ ಕಟ್ಕೊಂಡು ನಾನು ಏನ್ ಹೇಳ್ತೀನೋ ನೀನು ಅದನ್ನು ಅನುಸರಿಸು, ನಾನು ಏನ್ ಹೇಳ್ತೀನೋ ನೀನು ಅವರಿಗೆ ತಿಳಿಸು. ಒಳ್ಳೆ ಚಿಕ್ಕವನು, ಯೌವನಸ್ಥ ಯೆರೆಮೀಯ ಹೇಳ್ತಾರೆ, ನಾನು ಏನ್ ಹೇಳ್ತೀನಿ ಅದನ್ನು ಹೋಗಿ ಹೇಳು. ಸಿದ್ಧ, ನಡಿ, ಎದ್ದೇಳ್ಬೇಕು. ಅಯ್ಯೋ ಸ್ವಾಮಿ, ಇಲ್ಲ ನನಗೆ ಭಯ. ಇದೆಲ್ಲ ಹೇಳ, ನಾನು ಹೇಳ್ತಾ ಇದ್ದೀನಿ, ನೀನು ಎದ್ದೇಳು. ನನ್ನ ಮಾತನ್ನ ನಿನ್ನ ಬಾಯಲ್ಲಿಟ್ಟಿದ್ದೇನೆ, ನಾನು ಖಂಡಿಸಬೇಕಾಗಿದೆ, ನಿನ್ನ ಮುಖಾಂತರವಾಗಿ ಖಂಡಿಸ್ತಾ ಇದ್ದೇನೆ. ಎದ್ದೇಳಿದ್ದೀನಿ, ನಿನ್ನ ನಡುಗಟ್ಕೋ, ಎದ್ದೆತ್ಕೋ. ನಾನು ನಿನಗೆ ಏನೆಲ್ಲ ಹೇಳ್ತೀನೋ ಅದನ್ನ ಅವರಿಗೆ ತಿಳಿಸು. ಎದುರುಬೇಡ. ಒಂದು ಪಕ್ಷ ನೀನು ಎದುರಿದ್ರೆ ನಿನ್ನನ್ನು ಅವರ ಮುಂದೆ ನಾನು ಎದುರಿಸ್ತೇನೆ. ನೋಡಿ ದೇವರು ಹೇಗೆ ಮಾತನಾಡ್ತಾರೆ ಯೆರೆಮೀಯನ ಬಳಿ. ಒಂದು ಪಕ್ಷ ನೀನು ಅವರಿಗೆ ಎದುರಿದ್ರೆ ನಾನು ಅವರ ಮುಂದೆ ನಾನು ನಿನ್ನನ್ನು ಎದುರಿಸ್ತೇನೆ, ಅವರ ಮೂಲಕವಾಗಿ ನಿನ್ನನ್ನು ಎದುರಿಸ್ತೇನೆ, ಅವರ ಮೂಲಕವಾಗಿ ನಿನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ, ನಾನು ಆಜ್ಞಾಪಿಸ್ತೇನೆ. ಯಾಕಂದ್ರೆ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಹೋಗು ಎಂಬುದಾಗಿ, ಎದುರಬೇಡ, ಹೋಗು ಎಂಬುದಾಗಿ ಸರ್ವೇಶ್ವರ ಸ್ವಾಮಿ ಯೆರೆಮೀಯನಿಗೆ ಮಾತನಾಡುತ್ತಾರೆ. ಹೇಳ್ತಾರೆ, ನಾನು ಹೇಳೋದನ್ನು ಗಮನವಾಗಿ ಕೇಳು. ಈ ನಾಡಿನವರೆಲ್ಲರನ್ನು ಎದುರಿಸತಕ್ಕವನಾಗಿ ನಾನು ನಿನ್ನನ್ನು ಮಾಡಿದ್ದೇನೆ. ಈ ಊರಿನಲ್ಲಿರುವವರೆಲ್ಲರನ್ನು ನಾನು ನಿನ್ನ ಎದುರಿಸುವವನಾಗಿ ನಾನು ಮಾಡಿದ್ದೇನೆ. ಈ ವಚನವನ್ನು ನಾವು ಸರಿಯಾಗಿ ಧ್ಯಾನಿಸಬೇಕು. ನೋಡಿ, ಕೆಲವು ಸಾರಿ ಶುಭ ಸಂದೇಶಗಳನ್ನು ಕೇಳುವಾಗ, ಮತ್ತೊಬ್ಬರು ಸಾರಿದಲ್ಲಿ ಕೇಳುವಾಗ, ಬೇರೆ ನಿಜವಾದ ಶುಭ ಸಂದೇಶ ಯಾವುದು ಗೊತ್ತುಂಟಾ? ನಾವು ಶುಭ ಸಂದೇಶವನ್ನು ಕೇಳುವಾಗ, ಒಡಾಪಡಣ ದೇವರ ವಾಕ್ಯವನ್ನು ಕೇಳುವಾಗ ನಮಗೆ ಭಯವನ್ನು ತರಬೇಕು. ನಾನು ಪಾಪಿ, ನಾನು ಇಂಥ ತಪ್ಪನ್ನು ಮಾಡ್ತಾ ಇದ್ದೇನೆ, ಅಯ್ಯೋ ಹೌದು, ನಾನು ಇದೇ ರೀತಿ ಜೀವಿಸ್ತಾ ಇದ್ದೇನೆ, ನಾನು ಬದಲಾವಣೆ ಆಗಬೇಕು, ಇಲ್ಲಾಂದ್ರೆ ದೇವರ ಕೋಪಕ್ಕೆ ನಾನು ಒಳಗಾಗ್ತೇನೆ. ದೇವರ ಪ್ರೀತಿ ಸ್ವರೂಪಿ, ಅವರು ಖಂಡಿತವಾಗಿ ನನ್ನನ್ನು ಕ್ಷಮಿಸ್ತಾರೆ, ಅವರು ಖಂಡಿತವಾಗಿ ನಮ್ಮನ್ನು ಕ್ಷಮಿಸಲಿಕ್ಕಾಗಿ ತನ್ನ ಪ್ರಿಯ ಪುತ್ರನನ್ನು ನಮಗೆ ಕಳಿಸಿಕೊಟ್ರು. ಅದರಿಂದ ನಾನು ಕ್ಷಮೆಯಾಚಿಸಬೇಕು, ನಾನು ತಪ್ಪು ಮಾಡಿ ಇನ್ನೂ ನಾನು ಪಾಪ ಮಾಡಬಾರದು ಎಂಬುವಂತ ಮನೋಭಾವನೆಯನ್ನು ಕೆರಳಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಹಾಲೆಲೂಯಾ. ಹೀಗೆ ನಮ್ಮ ಮುಂದೆ ಮಾತನಾಡೋದು ನೋಡಿ, ಕೆಲವು ಸರಿ ನಮ್ಮ ಹೃದಯ ಚುಚ್ಚಿಸ್ತದೆ. ಕೆಲವರು ವಚನಗಳನ್ನ ಪದೇ ಪದೇ ಧ್ಯಾನಿಸ್ತಾರೆ. ಎಷ್ಟೋ ಜನ ದೇವರ ವಾಕ್ಯನ ಕೇಳಿ ಬಿಟ್ಟು ಬಿಡ್ತಾರೆ. ಅವ್ರು ಸರಿ ಇಲ್ಲಪ್ಪ. ಎಷ್ಟು ಜನ ನನ್ನ ಮುಂದೆ ಗೊತ್ತು, ಎಷ್ಟು ಜನ ಟೀಕೆ ಮಾಡಿದವರು ಇದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ. ಕೇಳ್ಬೇಡ, ಅಯ್ಯೋ ಏನೋ ಕೇಳ್ಬೇಕಾದ್ರೆ ಟೆನ್ಷನ್ ಆಗ್ತದೆ, ಅವ್ರು ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತ ಹೇಳ್ತಾರೆ, ಏನೋ ಅವ್ರ ವಾಕ್ಯ ಕೇಳುವಾಗ ಭಯ ಆಗ್ತದೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಎಲ್ಲಿಂದ ಆಗ್ತದೆ. ಕಾರಣ ಅವರಿಗೆ ಅವ್ರ ತಪ್ಪನ್ನು ಬಿಟ್ಟು ಬಿಡ್ಲಿಕ್ಕೆ ಆಗುದಿಲ್ಲ. ಹೆರೋದ್ಯರಂತೆ ಜೀವಿಸುತ್ತಾ ಇರುತ್ತಾರೆ. ಹೆರೋದ್ಯರ ಜೀವನ ಅವರವಾಗಿರುವುದು ಅವರಿಗೆ ಪಶ್ಚಾತ್ತಾಪ ಪಡಲು ಸಾಧ್ಯವಿಲ್ಲ, ಪರಿವರ್ತನೆ ಹೊಂದಲು ಸಾಧ್ಯವಿಲ್ಲ. ಅದರಿಂದ ಏನ್ ಮಾಡ್ತಾರೆ, ವಾಕ್ಯವನ್ನು ಕೇಳುವವರೆಲ್ಲರೂ, ಕೇಳಲು ಇಷ್ಟವಿಲ್ಲದವರು, ಕೇಳಿ ಹೃದಯವನ್ನು ಸೀಳಿಕೊಂಡವರು ಹೇಳಲೇ ನೀನು ಕೇಳಬೇಡ, ಯಾಕಂದ್ರೆ ಅವರ ಜೊತೆಗಾರರ ಬಳಿ ಹೋಗುತ್ತಾರೆ, ಅವ್ರ ಪರ ಇಟ್ಟುಕೊಂಡಿರೋರ ಬಳಿ ಹೋಗ್ತಾರೆ. ಕೇಳಬೇಡ ನೀನು, ಯಾಕಂದ್ರೆ ಅವರಿಗೆ ಭಯ. ಕೇಳಿದ್ರೆ ನೀನು ನನ್ನನ್ನು ಬಿಟ್ಟು ಬಿಡ್ತೀಯಾ, ಕೇಳಿದ್ರೆ ಅವಳು ನನ್ನನ್ನು ಬಿಟ್ಟು ಬಿಡ್ತಾನೆ, ಅವನು ಇಟ್ಕೊಂಡಿರೋ ನನ್ನನ್ನು ಬಿಟ್ಟು ಬಿಡ್ತಾನೆ, ನಾನು ಮಾಡುವಂಥದ್ದು ಅನ್ಯಾಯ ಕ್ರಮಗಳು ಗೊತ್ತಾಗ್ಬಿಡ್ತದೆ ಎಂಬುದಾಗಿ ಹೆರೋದ್ಯರಂತೆ ಜೀವಿಸ್ತೇವೆ. ಹೆರೋದನು ಸಹ ಭಯಪಟ್ಟು ಜೀವಿಸುತ್ತಾ ಇದ್ದ. ಹೀಗೆ ದೇವರ ವಾಕ್ಯ ನಮ್ಮ ಮುಂದೆ ಬರುವಾಗ ನಮಗೆ ಭಯ ಕಾಡುತ್ತದೆ. ಕಾರಣ ನಮ್ಮಲ್ಲಿ ದೇವರ ಆತ್ಮ ಕ್ರಿಯೆ ಮಾಡುವಾಗ ಮಾತ್ರ ನಾವು ಮಾಡುವ ತಪ್ಪಿನ ನಿಮಿತ್ತವಾಗಿ ನಮಗೆ ಭಯ ಬರುವುದು. ಪ್ರಿಯರೇ, ನಮ್ಮಲ್ಲಿ ದೇವರ ಆತ್ಮ ಇಲ್ಲದಿದ್ದರೆ ನಮಗೆ ಭಯ ಬರುವುದಿಲ್ಲ. ಬರೀ ಸುಮ್ಮನೆ ಬಡ 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 ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಅಥವಾ ಯಾರ ಬಡಗಳನ್ನ ಕೇಳ್ತಾ ಇರ್ತೇವೆ, ಅಥವಾ ಜಪಸರ ಮಾಡ್ತಾ ಇರ್ತೇವೆ, ಬರೀ ಇದರಲ್ಲೇ ಹೋಗ್ಬಿಡ್ತಾ ಇದ್ವಿ. ಕಾಟಾಚಾರಕ್ಕಾಗಿ ಬರೀ ಪ್ರಾರ್ಥನೆ ಬಲಿ ಪೂಜೆ ಹೀಗೆ ಹೋಗ್ತೇವೆ. ಅದರಿಂದ ಏನೂ ಪ್ರಯೋಜನವಿಲ್ಲ ಪ್ರಿಯರೇ. ನನ್ನ ತಪ್ಪುಗಳನ್ನ, ನನ್ನ ಪಾಪಗಳನ್ನ, ನನ್ನ ಕೊರತೆಗಳನ್ನ, ನನ್ನಲ್ಲಿರುವುದನ್ನ ನಾನು ಬಿಟ್ಟು ಬಿಡಲಿಕ್ಕೆ ಪ್ರಯತ್ನಿಸದೆ ಹೋದರೆ, ಯಾವ ವಾಕ್ಯ ನನ್ನ ಹೃದಯವನ್ನು ಸಿಗುತ್ತದೋ ಆ ವಾಕ್ಯಕ್ಕೆ ನಾನು ಶರಣಾಗದೆ ಹೋದರೆ, ಪಶ್ಚಾತ್ತಾಪ ಪಟ್ಟು ಪರಿವರ್ತನೆ ಹೊಂದದೆ ಹೋದರೆ, ಸ್ವರ್ಗ ಸಾಮ್ರಾಜ್ಯವಾಗಿರುವಂತಹ ನಿನ್ನ ದೇವರು ನನ್ನ ದೇವರು ಹೇಗೆ ನಮ್ಮ ಬಳಿ ನಿಮ್ಮ ಬಳಿ ಬರಲಿಕ್ಕೆ ಸಾಧ್ಯ? ಪರಪ್ರಸಾದ ಸ್ವೀಕರಿಸಿದವರು ನಿಮ್ಮ ಬಳಿ ಬರುವುದಿಲ್ಲ. ಕಾರಣ ನಿನ್ನ ಜೀವನ, ನನ್ನ ಜೀವನ ಹೆರೋದ್ಯಳ ಜೀವನವಾಗಿದೆ, ಹೆರೋದ್ಯನ ಮಗಳ ಜೀವನವಾಗಿದೆ. ಏನೇ ಬಲಿ ಪೂಜೆ ನೋಡಿ, ನೀನು ಪರಮಪ್ರಸಾದವನ್ನು ಸ್ವೀಕರಿಸಿದ್ರು ಸ್ವರ್ಗ ಸಾಮ್ರಾಜ್ಯವಾಗಿ ಪ್ರವೇಶಿಸಿ ನಿನ್ನೊಳಗೆ ಪ್ರವೇಶಿಸುವುದಿಲ್ಲ. ಯಾಕೆಂದ್ರೆ ನಿನ್ನಲ್ಲಿ ನನ್ನಲ್ಲಿ ಅನೈತಿಕತೆ, ಕೆಟ್ಟದ್ದು, ಪಾಪ, ದುಷ್ಕರ್ಮ, ಸೇಡು, ಮತ್ಸರ, ಅಗತನ ಇವೆಲ್ಲವೂ ತುಂಬಿರುವ ಕಾರಣ ಹೇಗೆ ತಾನೆ ಪ್ರಭು ಯೇಸು ನಿನ್ನಲ್ಲಿ ಬಂದು ವಾಸ ಮಾಡಲು ಸಾಧ್ಯ, ನಿನ್ನಲ್ಲಿ ಬಂದು ತಂಗಲು ಸಾಧ್ಯ? ದೇವರು ಹೇಳಿದರು ಯೆರೆಮೀಯನಿಗೆ, ನಾಡಿನವರೆಲ್ಲರನ್ನು ಎದುರಿಸತಕ್ಕವನಾಗಿ ನಾನು ಮಾಡಿದ್ದೇನೆ. ಕೋಟೆ ಕೊತ್ತಲೆಗಳಿಂದ ಸುಸಜ್ಜಿತ ನಗರವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿಗೋಡೆಯನ್ನಾಗಿಯೂ ನಿನ್ನನ್ನು ನಾನು ಸ್ಥಾಪಿಸಿದ್ದೇನೆ. ನೋಡಿ, ತಾಮ್ರದ ಪೌಳಿಗೋಡೆಯಾಗಿ, ಕಬ್ಬಿಣದ ಕಂಬವಾಗಿ ನಾನು ನಿಮ್ಮನ್ನು ನೇಮಿಸಿದ್ದೇನೆ ಎಂಬುದಾಗಿ ದೇವರು ಯೆರೆಮೀಯನನ್ನು ನೋಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಪ್ರಬಲನಾಗಿ ದೇವರು ಯೆರೆಮೀಯನನ್ನು ನೇಮಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವವರು, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿಯೇ ಮಾಡುವರು. ಹೌದು ಪ್ರಿಯರೇ, ನಾವು ಯಾವಾಗ ನೀತಿವಂತರಾಗಿ ತಪ್ಪನ್ನು ತೋರಿಸುತ್ತೇವೋ ಅಲ್ಲಿ ಯುದ್ಧ ಖಂಡಿತ, 100% ಯುದ್ಧ ಖಂಡಿತ. ಅದು ಯಾಜಕರಾಗಿರ್ಬೋದು ನಿಮ್ಮ ಮುಂದೆ, ಅಥವಾ ಆಳುವರಾಗಿರ್ಬೋದು, ಅಧಿಕಾರಿ ಇರ್ಬೋದು, ಪ್ರಾರ್ಥಿಸುವರಾಗಿರ್ಬೋದು, ಶುಭ ಸಂದೇಶ ಯಾವ ಸಾಧಾರಣ ವ್ಯಕ್ತಿ, ನಾನು ಯಾರೇ ಆಗಿರ್ಬೋದು ಪ್ರಿಯರೇ, ಯುದ್ಧ ಮಾಡುವರು. ನೀನು ತಪ್ಪನ್ನು ತೋರಿಸುವಾಗ ಯುದ್ಧ ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ನಿನ್ನನ್ನು ಬಿಡುವುದಿಲ್ಲ. ನೀನು ಯಾರ ತಪ್ಪನ್ನು ನೋಡಿ, ನೇರವಾಗಿ ನೋಡಿ, ನೀನು ತಪ್ಪು ಮಾಡುತ್ತಾ ಇದೆಯಾ, ಕೆಟ್ಟದ್ದು ಮಾಡುತ್ತಾ ಇದೆಯಾ ಎಂಬುದಾಗಿ ಹೇಳಿದ್ರು, ನಿನ್ನ ಮಕ್ಕಳಿಗೆ ಹೇಳಿದ್ರು, ನಿನ್ನ ಹೆಂಡತಿ ಗಂಡನಿಗೆ ಹೇಳಿದ್ರು, ನಿನ್ನ ಕುಟುಂಬದ ನೆರೆಯವರಿಗೆ, ಒಳಹುಟ್ಟಿದವರಿಗೆ ಹೇಳಿದ್ರು, ಎಂತ ಬಂಧು ಮಿತ್ರರಿಗೆ ಹೇಳಿದ್ರು, ನೀ ಕೇಳಲು ಸಾಧ್ಯವಿಲ್ಲ. ಯುದ್ಧ ಮಾಡುವರು ನಿನ್ನ ಮೇಲೆ, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿಯೇ ಮಾಡುವರು. ಕಾರಣ ಅವರಲ್ಲಿ ದೇವರ ಆತ್ಮವಿಲ್ಲ. ಅವರು ನಿನ್ನ ನಾಶನಕ್ಕಾಗಿ ಹುಟ್ಟಿದವರಾಗಿರುತ್ತಾರೆ, ನಿನ್ನನ್ನು ತಲೆತಗ್ಗಿಸಬೇಕೆಂಬುದಾಗಿ ಮಾಡುವುದಕ್ಕಾಗಿಯೇ ಹುಟ್ಟಿದವರಾಗಿದ್ದಾರೆ. ಯಾಕೆಂದರೆ ನೀನು ಚೊಕ್ಕ ಬಂಗಾರವಾಗಿ ಮಾರ್ಪಾಡಾಗುವುದಕ್ಕಾಗಿ, ಪುಟಕಿಟ್ಟ ಚಿನ್ನದಂತೆ ನೀನು ಶುದ್ಧೀಕರಿಸಲ್ಪಡುವುದಕ್ಕಾಗಿ, ದೇವರ ಸಾಮ್ರಾಜ್ಯಕ್ಕೆ ನೀನು ಹತ್ತಿರವಾಗುವುದಕ್ಕಾಗಿ, ನಿನ್ನ ಪರೀಕ್ಷೆಯ ದಿನಗಳಿಗಾಗಿ, ನಿನ್ನ ಪರೀಕ್ಷೆಯ ದಿನಗಳಾಗಿರುವುದರ ಕಾರಣ ನಿನ್ನನ್ನು ನಾಶ ಮಾಡುವವರು, ನಿನ್ನೊಡನೆ ಯುದ್ಧ ಮಾಡುವವರು ನಿನ್ನ ಮುಂದೆ ಇದ್ದೇ ಇರುತ್ತಾರೆ. ಅದರಿಂದ ಕಳವಳಗೊಳ್ಳಬೇಡ ನನ್ನ ಸಹೋದರನೇ, ಸಹೋದರಿಯೇ, ಕಳವಳಗೊಳ್ಳಬೇಡ. ನಿನ್ನ ಮೇಲೆ ಯುದ್ಧ ಮಾಡುವರು. ನೀತಿಯ ನಿಮಿತ್ತವಾಗಿ ನೀನು ಚಿಂತಿಸುವಾಗ, ಜೀವಿಸುವಾಗ, ನೀತಿಯನ್ನು ಸಾರುವಾಗ ಯಾರು ನಿನ್ನನ್ನು ಬಿಟ್ಟುಕೊಡುವುದಿಲ್ಲ. ನಿನ್ನ ಮಕ್ಕಳೇ ನಿನ್ನನ್ನು ನಾಶನಕ್ಕೆ ಕೊಂಡು ಹೋಗುವರು. ಯೇಸುಸ್ವಾಮಿ ಹೇಳ್ತಾರೆ, ಗಂಡನಿಗೆ ವಿರುದ್ಧವಾಗಿ ಅತ್ತೆಗೆ ವಿರುದ್ಧವಾಗಿ ಸೊಸೆ, ಮಗನಿಗೆ ವಿರುದ್ಧವಾಗಿ ತಂದೆ, ತಾಯಿಗೆ ವಿರುದ್ಧವಾಗಿ ಮಗಳು ವಿರುದ್ಧ. ಯಾಕೆ? ತಪ್ಪನ್ನು ತೋರಿಸುವ ಕಾರಣವಾಗಿ, ತಪ್ಪನ್ನು ಎತ್ತಿ ತೋರಿಸುವ ಕಾರಣವಾಗಿ. ಈ ವಿಚಾರಣೆಗಳಲ್ಲಿ ನೋಡಿ, ಯಾಜಕರ ತಪ್ಪನ್ನು ತೋರಿಸಿದ್ರೆ ನಾವು ಸುಮ್ಮನೆ ಬಿಡುವುದಿಲ್ಲ. ನೆಲ್ಲಿಕಾಯಿ ಜಜ್ಜಂಗೆ ಜಜ್ಜಿ ಬಿಡ್ತಾರೆ ದೇವರ ಆತ್ಮವಿಲ್ಲದವರು. ನಿನ್ನನ್ನು ತಲೆ ಎತ್ತಲಿಕ್ಕೆ ಬಿಡುವುದಿಲ್ಲ. ಯಾವ ವಿಧದಲ್ಲಿ ನಿನ್ನನ್ನು, ನಿನ್ನ ಕುಟುಂಬವನ್ನು ತಿರಸ್ಕರಿಸುತ್ತಾರೆ ಎಂಬುದಾದರೆ, ಮನುಷ್ಯ ಸ್ವಭಾವದಲ್ಲಿ ತಿರಸ್ಕರಿಸುತ್ತಾರೆ, ಬಹಿಷ್ಕರಿಸುತ್ತಾರೆ.
ಶುಭ ಸಂದೇಶ ಸಾರುವರ ಬಾರಿ ಅವರ ತಪ್ಪನ್ನು ತೋರಿಸಿಬಿಟ್ರೆ ಅವರು ಬರೀ ಅವರಿಗೆ ಬೇಕಾದ ವಚನಗಳನ್ನು ತೆಗೆದುಕೊಂಡು ವಾಕ್ಯ ವಚನಗಳನ್ನು ಹೇಳಿ ನಿನ್ನನ್ನು ಶಪಿಸಿ ಬಿಡುತ್ತಾರೆ. ನೀತಿವಂತರಿಂದ ನಟಿಸುತ್ತಾರೆ. ದೇವರು ಹೇಳ್ತಾ ಇದ್ದಾರೆ, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಹಾಲೆಲೂಯ, ಆಮೆನ್ ಹೇಳಿ, ಆಮೆನ್. ನೀತಿವಂತರಾಗಿರೋ ರೆಡಿ, ಆಮೆನ್. ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಆಮೆನ್, ಹಾಲೆಲೂಯ, ಆಮೆನ್, ಹಾಲೆಲೂಯ, ಆಮೆನ್, ಹಾಲೆಲೂಯ. ಯಾಕೆಂದರೆ ನಿನ್ನನ್ನು ಕಾಪಾಡಲು ನಿನ್ನೊಂದಿಗಿರುವೆನು. ಇದು ಸರ್ವೇಶ್ವರನ ನುಡಿ. ಹಾಲೆಲೂಯ, ಆಮೆನ್, ಹಾಲೆಲೂಯ, ಆಮೆನ್. ದೇವರ ಅಭಯಹಸ್ತ ಹೇಗಿದೆ, ದೇವರ ವಾಗ್ದಾನ ಹೇಗಿದೆ ಕೇಳುವಾಗ ಮೈ ಜುಮ್ ಆಗ್ತದೆ. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ, ಆದರೆ ನಿನ್ನ ಸೋಲಿಸ್ಲಿಕ್ಕಾಗೋದಿಲ್ಲ. ನೋಡಿ, ಎಷ್ಟು ಸರಿ ನೋಡಿ, ಯೋಚನೆ ಮಾಡಿ ನೋಡಿ. ನಮ್ಮನ್ನು ಸೋಲಿಸ್ಲಿಕ್ಕಾಗೋದಿಲ್ಲ. ಯುದ್ಧ ಮಾಡ್ತಾನೆ ಇರ್ತಾರೆ, ಹಗಲು ರಾತ್ರಿ ಮಾಡ್ತಾ ಇರ್ತಾರೆ. ನಾವು ತುಳಿಯಲ್ ಪಡೋ ತನಕ ಅವರು ಸರ್ಕಸ್ ಮಾಡ್ತಾನೆ ಇರ್ತಾರೆ, ಆದರೆ ಸೋಲಿಸ್ಲಿಕ್ಕಾಗೋದಿಲ್ಲ. ಯಾಕೆ? ಕೆಲವರು ಹೇಳ್ತಾರೆ, ಇಷ್ಟು ಬಂದ್ರು, ಇಷ್ಟು ಸಮಸ್ಯೆ ಬಂದ್ರು, ಇಷ್ಟು ಕಷ್ಟ ಬಂದ್ರು, ಇಷ್ಟು ಅವಮಾನ ಬಂದ್ರು, ಇಷ್ಟು ನಾಚಿಕೆ ಹಿಡಿದು ಇವನ ಮೇಲೆ ಇಷ್ಟು ಅಪದವನ್ನು ಹೊರಿಸಿದ್ರು, ಇವನು ಹಿಂಗ್ ತಲೆ ಎತ್ತಾ ಇದ್ದಾನಲ್ಲ, ಇವನು ಯಾವ್ದಕ್ಕೂ ಸೋಲ್ತಾ ಇಲ್ಲ, ಯಾವ್ದಕ್ಕೂ ಭಯ ಪಡ್ತಾ ಇಲ್ವಲ್ಲ, ಇವನು ಏನು ಮಾಡಕ್ಕಾಗ್ತಾ ಇಲ್ಲ, ಇವನು ಏನು ಹಿಂಗೆ ಅಂತ ಹೇಳಿ ಕೆಲವರು ಮಾತನಾಡೋದನ್ನ ನಾನು ನೋಡ್ತೇವೆ. ನನ್ನ ವಿಷಯದಲ್ಲಿ ಹಲವಾರು ಜನ ಮಾತನಾಡೋದು ನನ್ನ ಕಿವಿಯಿಂದ ಕೇಳಿದ್ದೀನಿ ಪ್ರಿಯರೇ. ಹಲವಾರು ಜನ ವಿಶ್ವಾಸಿಗಳ ಬಗ್ಗೆ ಮಾತನಾಡೋದು ನನ್ನ ಕಿವಿಯಿಂದ ಕೇಳಿದ್ದೀನಿ ಪ್ರಿಯರೇ. ಏನು ಕಾರಣ? ನನ್ನನ್ನ ಕಾಪಾಡಲು ದೇವರು ನಮ್ಮೊಂದಿಗಿದ್ದಾರೆ, ದೇವರು ನಿಮ್ಮೊಂದಿಗಿದ್ದಾರೆ. ಹಾಗೆ ದೇವರು ಯೆರೆಮೀಯನಿಗೆ ಹೇಳ್ತಾ ಇದ್ದಾರೆ, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರಾದರೆ ನಿನ್ನನ್ನು ಸೋಲಿಸಲಿಕ್ಕಾಗುವುದಿಲ್ಲ, ನಿನ್ನನ್ನು ಕಾಪಾಡಲು ನಿನ್ನೊಂದಿಗಿರುವೆನು. ಇದು ಸರ್ವೇಶ್ವರನಾದ ನನ್ನ ನುಡಿ. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು. ಚಿಂತಿಸು ಸಹೋದರ ಸಹೋದರಿ, ಒಂದು ಕ್ಷಣ ಚಿಂತಿಸು, ಒಂದು ಕ್ಷಣ ಚಿಂತಿಸು. ಕತ್ತಲೆಯ ಹಾದಿಯಲ್ಲಿ ಬೆಳಕಾಗಿ ನೀ ನಡೆದೆ. ಬಾಯಾರಿದ ಜನಗಳನ್ನು ಆರತಿಯ ಸೆಲೆಗೆ ತಂದೆ.
ತಂತು ಬಾಯಾರಿದ ಜನಗಳನ್ನು ಆರತಿಯ ಸೆಲೆಗೆ ತಂತು ದಾಹವನ್ನು ನೀಯಳಿದೆ ಧನ್ಯರು ಈ ಜೀವನ ನಿನ್ನಯ ನುಡಿ ಧ್ಯಾನ ಆನಂದದ ಸದನ ನಿನ್ನಯ ಸ್ತುತಿಗಾನ ಧನ್ಯರು ಈ ಜೀವನ ನಿನ್ನಯ ನುಡಿ ಧ್ಯಾನ ಶತ್ರುಗಳ ಪ್ರೀತಿಸಲು ಆದೇಶವ ನೀಡಿದೆ ಶತ್ರುಗಳ ಪ್ರೀತಿಸಲು ಆದೇಶವ ನೀಡಿದೆ ದುರುಳರನ್ನು ಆಲಂಗಿಸಿ ಎಲ್ಲರನ್ನು ಒಂದಾಗಿಸಿ ದುರುಳರನ್ನು ಆಲಂಗಿಸಿ ಎಲ್ಲರನ್ನು ಒಂದಾಗಿಸಿ ಐಕ್ಯತೆಯ ಸಾಧಿಸಿದೆ ಧನ್ಯರು ಈ ಜೀವನ ನಿನ್ನಯ ನುಡಿ ಧ್ಯಾನ ಆನಂದದ ಸದನ ನಿನ್ನಯ ಸ್ತುತಿಗಾನ Alleluia, 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 Alleluia. ಆಲಿಸಿ ಧ್ಯಾನಿಸಿ ಪ್ರಾರ್ಥಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಸಾರಿಯು ಪಾಂಡವರ ಪ್ರಾರ್ಥನಾ ಸಹಾಯಕ್ಕಾಗಿ 9902423181.